ಕುಂಕುಮ ಹಚ್ಚಿ ನೀವು ಅರ್ಶನ ಹಾಕಿ ಕುಂಕುಮ ತಗೊಂಡು ಶಿಫ್ಟ್ ಮಾಡಿ ಅದೇ ಕಟ್ಟೋಗಿ ಎಂಥ ಗೋ ಪೂಜೆ ಮಾತೆ ಮಾಡಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೇನೆ ಅಲ್ವಾ. ನಗಕ್ಕೊಂಥರ ಮಧ್ಯದಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಾಂ ನಮಸ್ಕಾರ ಮಾಡ್ಕೊಂಡು ಈಗ ನಾವು ವೀರಗಾಸೆ ಡೊಳ್ಳು ಕುಣಿತ ಇನ್ನೇನಿದೆ ಗೊಂಬೆ ಕುಣಿತ ಕರ್ಪೂರ ಎಲ್ಲಿದೆ ಲೈಟರ್ ಕರ್ಪೂರ ಸಾಕಾಗಲ್ಲ ಕರ್ಪೂರ ಇವರು ಕೂಡ ದೃಷ್ಟಿ ಅವರು ಕರ್ಪೂರ ಡಬ್ಬ ಕೊಡಿ ಕೈ ಪೂಜೆ ಮಾಡಲಿಕ್ಕೆ ಎರಡು ಹಸಿ ಸರ್ ಇವಕ್ಕೆ ಇಲ್ಲ ಕಾಯಿ ಇದನ್ನ ಹಾರತಿ ಎತ್ತಿ ಸ್ಟಾರ್ಟ್ ಅನ್ಸುತ್ತೆ ಸ್ಟಾರ್ಟ್ ಮಾಡಿ ಹೇಳಿದ್ವಲ್ಲ ಕ್ಯಾಮ್ರಾ ಆಕ್ಷನ್ ಮಾಡಿ ಪೂಜೆ ಮಾಡಿ ಮುಂದೆ ಮಾಡಿ ಸರ್ ಕೈ ಮುಗಿತಾರೆ ಆಂಕರ್ ಜೊತೆ ನಿಂತ್ಕೋತಾರ ಅವರು. ಇದು ತಗೊಂಡ್ಬಿಡಿ, ಇದರಲ್ಲೇ ಮಾಡಿಸ್ಬಿಡೋಣ. ಎಲ್ಲರೂ ಸೇರ್ಕೊಂಡು ಎಲ್ಲರೂ ಕೈ ಇದು ಹಚ್ಬಿಡಿ. ರೆಡಿ ಬನ್ನಿ ಸರ್. ಬನಾನ್ ತಿನ್ನಿಸ್ಬಿಡಿ. ಕೊಡ್ಸೋಣ ನೀವು ಕೊಡ್ಸೋ ತಿನ್ಸ್ಬೇಕು. ಹೊರಡಾಕಿ ಕ್ಯಾಪ್ಚರ್ ಮಾಡಿ ಕೊಡಿ ನೋಡಿ ನೀಟಾಗಿ ಒಂದು ನಿಮಿಷ ಕ್ಯಾಪ್ಚರ್ ಮಾಡಿ ಅಣ್ಣ ಸ್ವಲ್ಪ ಜಾಗ ಮಾಡ್ಕೊಡಿ. ಹೇಳಿ ಬಾಯ್ ಓಪನ್ ಮಾಡಿ ಅಂತ ಹೇಳಿ. ನೀವ್ ಹೇಳಿದ ಕೇಳಿರ್ಬೇಕು. ಓಪನ್ ಆಯ್ತು. ಲೀಡ್ ತಗೊಳ್ತಾರೆ ಅಷ್ಟೇ. ಪೀಸ್ ಆಗ್ಬೇಕೀಗ. ಎತ್ಕೊಳ್ಳೋರ್ಗು ಸಿಗಬಾರ್ದು. ವೆರಿ ಜೊತೆ ಇವತ್ತು ಸುಗ್ಗಿ ಸಂಕ್ರಾಂತಿ ಅಂತ ಹೇಳ್ದೆ. ನನಗ್ ಬರ್ತಲ್ವೇ, ನಂಗೆ ನೀವ್ ಹೇಳ್ಕೊಟ್ಟಿಲ್ವೇ? ಬನ್ನಿ ಸರ್ ಬನ್ನಿ. ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ? ಇವತ್ತೇನ್ ಮ್ಯಾಜಿಕ್ ಮಾಡ್ತೀರಿ? ಹೌದಲ್ಲ, ಅವ್ರು ತೋರ್ಸ್ಬಿಡೋಣ. ಬನ್ನಿ ನೀವು ಬನ್ನಿ, ಕಾಣಿಸ್ಬಿಡಿ ಎಲ್ರು. ಅವ್ರನ್ನ ಕರೀರಿ ಫಸ್ಟ್. ಸೌಂಡ್ ಅಲ್ಲಿ ಇದಾರೆ. ಓಕೆ ಪ್ರೊಸೆಷನ್ ಸ್ಟಾರ್ಟ್ ಮಾಡ್ಬಿಡೋಣ. ಲೆಟ್ಸ್ ಸ್ಟಾರ್ಟ್. ಬನ್ನಿ
50 ಕೇಳಿದ್ದೀನಿ. ನೀವು ಬಂದ್ಬಿಡಿ. ಏನು ಮಾಡ್ತಿದ್ಯಾ ರೀ?
ಮಹೇಶಿ ಒಂದು ಕ್ಯಾಮ್ರಾ ಬಿಡ್ತೀನಿ. ಹಾಂ, ಒಂದು ಕ್ಯಾಮ್ರಾ ಹೋಗಿ. ಒಬ್ರು ಹೋಗಿ. ऊडुगोत्रोद्भवस्य चिन्नम्मा नामयः मारप्प नामधेयस्य अरुणा नामधेयस्य मुनेगौड नामधेयस्य मोहनस्य नाम्यः वरुणगौड नामधेयस्य सहकुटुम्बस्य भुवनं बहु नामधेयस्य सहकुटुम्बस्य तस्य यजमानस्य पृथ्वी नामधेयस्य चित्रानक्षजाताय कन्यारक्षनामधेयस्य सहकुटुम्बस्य प्रमोद नामधेयस्य चित्रानक्षजाताय कन्याराशिजाताय सहकुटुम्बस्य गिरीश नामधेयस्य कुम्भराशि नाम्यः भुवनं गरुं नामधेयस्य मंजुनाथ नामधेयस्य सहकुटुम्बस्य यजमानस्य विश्वेश्वरं नामधेयस्य ओम श्रीनिवासाय नमो वेंकटेशाय नमो आंजनेयाय नमो विक्रमाय नमो केशवाय नमो नारायणाय नमो श्रीपदे जगन्नाथाय नमो जगन्नाथाय नमो जगत्पालाय नमो रोगिणेशाय नमो
ಅಂದ್ರೇನೆ ರೈತರ ಹಬ್ಬ. ಸೊ ರೈತರು ಧಾನ್ಯನ ಪೂಜೆ ಮಾಡೋ ಮುಖಾಂತರ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಜನ ನೀವು ಕೇಳಿರ್ಬೋದು ಹಂಸಲೇಖ ಅವರ ಹಾಡನ್ನ, ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಅಂತ. ಸೊ ಇವತ್ತು ಈ ಧಾನ್ಯದ ರಾಶಿಗೆ ಪೂಜೆ ಮಾಡೋ ಮುಖಾಂತರ ಹಬ್ಬ ಸೆಲೆಬ್ರೇಟ್ ಮಾಡೋಣ. ಸೊ ಅದ್ರ ಲಕ್, ನಿಜವಾಗ್ಲೂ ಅದ್ರ ಅದೃಷ್ಟ ಇವತ್ತು ಭುವನಂ ಗಗನಂ ಟೀಮಿಗೆ ದೊರಕಿದೆ. ಸೊ ಅವರೇ ನೀವೇ ಪೂಜೆ ಮಾಡಿ ಬನ್ನಿ. ಈಗ ನಮ್ಮ ಜನ ಎಲ್ಲ ಪೊಂಗಲ್ ಮಾಡಿದ್ದಾರೆ. ಯಾರು ಸಕ್ಕದ ಮಾಡಿದಂತ ಟೇಸ್ಟ್ ಮಾಡೋಣ. ಸಕ್ಕದ ಮಾಡಿದವ್ರಿಗೆ ಒಂದು ಗಿಫ್ಟ್ ಇದೆ, ಫುಡ್ ಕಿಟ್. ನೋಡೋಣ ಟೇಸ್ಟು, ಬನ್ನಿ ಎಲ್ಲರೂ ಮಾತಾಡ್ಸೋಣ. ಹಾ, ಈಗ ಟೇಸ್ಟ್ ಮಾಡೋದು ಹೆಂಗಪ್ಪ ಹೇಳಿ. ಈಗ ನೆಕ್ಸ್ಟ್ ಫುಡ್ ಕಿಟ್ ತಗೊಂಡು ಬನ್ನಿ 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 ಟೀಮು. ತುಂಬಾ ವೈಡ್ ಮಾಡಬೇಡಿ ಫ್ರೇಮ್ಸ್. ಅವರೇ ಹೊಡೆದ್ರು ಪ್ರೈಸ್. ಸೂಪರ್ ಆಗಿದೆ ನಿಜವಾಗ್ಲು. ಹಾ, ಪುಟ್ಟಿ ಅವರೇ ಸೂಪರ್ ಆಗಿದೆ ನಿಜವಾಗ್ಲು ಚೆನ್ನಾಗಿದೆ. ಅಲ್ಲ ಈಗ ನಾನು ಎಲ್ರಿಗೂ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ. ಎರಡನೇದು ಇದು ಚೆನ್ನಾಗಿದೆ. ಇವ್ರು ಬೈಕ್ ಕೊಡಿ, ಇವ್ರದೆಲ್ಲ ಕ್ಯಾಪ್ಚರ್ ಆಗುತ್ತೆ ಇದ್ರಲ್ಲಿ. ಕ್ಯಾಪ್ಚರ್ ಆಗುತ್ತಾ? ಕಡಿಮೆ ಶುಗರ್ ಇದು. ಈಗ ಎಲ್ರಿಗೂ ಚೆನ್ನಾಗಿದೆ ಅಂತ ಹೇಳ್ದೆ ಹೋದ್ರೆ ಹಿಂದ್ಗಡೆ ಬೀಳ್ತಾ ಕೂಸ. ಹಿಂದ್ಗಡೆ ನಿಂತವ್ರಲ್ಲ ಒಂದ್ ಬಿಡ್ತಾರೆ ಹಿಂದ್ಗಡೆ ನನಗೆ. ಹಾ, ಈಗ ಮೂರನೇದು ಪ್ಲೇಟ್ ಮುಚ್ಚವ್ರೆ. ಬನ್ನಿ ಇದೊಂಚೂರು ಅಕ್ಕ ಹೇಗ್ ಮುಚ್ಚಾರ ತೆಗಿರಿ. ನೋಡಿ ಈಗ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಇರಿ, ನಾನು ಎರಡನೇ ಟೇಸ್ಟ್ ಮಾಡ್ತೇನೆ. ಅಮ್ಮ ಹಿಂದ್ಗಡೆಯಿಂದ ದಮ್ಮಂತ ಓ, ಇಲ್ಲ ಇಲ್ಲ ಚೆನ್ನಾಗಿ ಮಾಡೋದು ಬಿಡಿ ಅಲ್ಲ. ನೆಕ್ಸ್ಟ್ ಹಂಗೆ ಬರ್ತಾ ಇದೆ. ಇದಕ್ಕಿಂತ ಕಡಿಮೆ ಶುಗರ್ ಇದು. ಬೆಲ್ಲ ಕಡಿಮೆ ಅದು. ಮೂರನೇದು ಇದು ಕಂಪ್ಲೀಟ್ ಈ ಶುಗರ್ಲೆಸ್ ಟೀ. ಬೆಲ್ಲ ಕಡಿಮೆ. ಅವ್ರಿಗೆಲ್ಲ ಸೂಪರ್. ಓ ಅಣ್ಣ, ಇದೊಂದು ತಿಂದ್ಬಿಟ್ರೆ ನೀನು ಮೂರೊಂದು ತಾಕೋ. ಮೂರು ನೋಡಿ ನೋಡಿಲ್ವಲ್ಲ. ನೋಡಿದ್ ಯಾವ್ದು ಇದೆ ಮೂರನೇದು ಬೆಲ್ಲ ಕಡಿಮೆದು. ಇದು ಎರಡನೇದು. ಇದು ಇದೇ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಇದ್ರಲ್ಲಿ ಶುಗರ್ ಯಾವ್ದಕ್ಕೂ ಎಕ್ಸ್ಪ್ರೆಷನ್ ಇರಲ್ಲ. ಶುಗರ್ಲೆಸ್. ಚಿನ್ನರ್ಸ್ ಕೊಟ್ರೆ ಜಾಸ್ತಿ ಆಗ್ಬಿಡುತ್ತೆ. ಇದು ಹಿಂದೆ ಹೋಗಿ ಸ್ವಲ್ಪ ಎಲ್ಲ ಇಲ್ಲ ಇದಾ? ಇದು ಇಲ್ಲ ಈಗ ಏನಾಯ್ತು ಗೊತ್ತಾ, ಇಲ್ಲ ಕರೆಕ್ಟ್ ಆಗಿದೆ. ಅಲ್ಲಿಗೆ ಬೆಲ್ಲ ಕೊಟ್ಟವ್ರೆ, ಇಲ್ಲಿ ಕಡಿಮೆ ಆಗ್ಬಿಡುತ್ತೆ ಬೆಲ್ಲ. ಇಲ್ಲಿ ಬರೋಷ್ಟು ಖಾಲಿ ಆಗ್ಬಿಟ್ಟವೆ. ಪಾಪ ಅವ್ರು ಏನ್ ಮಾಡ್ತಾರೆ, ಬೆಲ್ಲ ಇಂದ ಕಡಿಮೆ ಕೊಟ್ಟಿದ್ರಾ? ಅದೇ ಇಲ್ಲಿ 4ರಿಂದ ಬೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಇದು 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 ಮುನೇಗೌಡ್ರೆ ಬನ್ನಿ ಬೆಲ್ಲ ಇಲ್ಲ ಸರ್. ಇದು ತಗೊಳ್ಳಿ. ಇದು ಸಾಕು, ಅಲ್ಲ ರಿಸಲ್ಟ್ ಅನೌನ್ಸ್ ಮಾಡ್ಬೇಕು. ಹೆಂಗಿದೆ ಸರ್? ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ನೋಡಿ ಅದು ನೆಕ್ಸ್ಟ್ ಪ್ಲೇಟ್ ಸೈಡ್ ಗಡಿ ಎಲ್ಲಿದೆ? ಅಷ್ಟೇ ಇಲ್ಲ ಯಾರಕ್ಕ ಮಾಡಿದ್ದು ಬೆಲ್ಲ ತರ ಒಂದೇದಾದ್ಮೇಲೆ ಎಲ್ಲ ಸೇಮ್ ಟೇಸ್ಟ್. ಹೌದಾ? ಬೆಲ್ಲ ಕಡಿಮೆ ಕೊಟ್ಟವ್ರೆ ಎಲ್ಲ. ಫಸ್ಟ್ನವ್ರಿಗೆ ಬಟ್ ಚೆನ್ನಾಗಿದೆ ಚೆನ್ನಾಗಿದೆ. ಹೀರೋಯಿನ್ ಎಕ್ಸ್ಪ್ರೆಷನ್ ನೋಡಿ. ಟೇಸ್ಟ್ ಮೋಸ ಆಗಿಲ್ಲ. ಓಕೆ ಓಕೆನಾ? ಓಕೆ 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 ಗೌಡ್ರೆ ಬನ್ನಿ ಇಲ್ಲಿ. ಗೌಡ್ರೆ ಚೆನ್ನಾಗಿದೆಯಾ ಗೌಡ್ರೆ ಸರ್? ಬನ್ನಿ ಎಲ್ಲ ಒಂದೇ ಟೇಸ್ಟ್ ಇದೆ ನೋಡಿ. ಮಧ್ಯದಲ್ಲಿ ಬನ್ನಿ ಸರ್. ಪ್ಲೇಟ್ ತಗೊಳ್ಳಿ ಸರ್. ಸಖತ್ತಾಗಿ ನೀವು ಹೇಳ್ಬೇಕು ಹೆಂಗಿದೆ ಅಂತ. ಖಾರ ಪೊಂಗಲ್ ನೆಕ್ಸ್ಟ್. ಸೂಪರ್ 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 ಸೂಪರಾ? ಸೂಪರ್. 1 2 3 4 5 ಆಯ್ತು. ಆ ಪ್ಲೇಟ್ ಬೇರೆ ಕಡೆ. ಇದನ್ನಿದ್ರೆ ಹಾಕಿ ಹೇಳ್ತೀನಿ. ಹಾ ಬಿಡಿ ತಗೊಂಡಿಲ್ಲಮ್ಮ ಸಾಕು. ಈಗ ಖಾರ ಪೊಂಗಲ್
ಅದ್ ನೆನಪಿದೆ ತಾನೆ? 1 2 3 4 5. ಹೌದು. ಹಾ 1 2 3 4 5 ಸ್ವೀಟ್ ಪೊಂಗಲ್, 5 ಸ್ವೀಟ್ ಪೊಂಗಲ್. ಇಲ್ಲಿಂದ ಖಾರ ಪೊಂಗಲ್ ಸ್ಟಾರ್ಟ್. ಹಾ ನೋಡಿ, ಇದು ನಮ್ಮ ಐಟಮ್ ಇವಾಗ. ಹಾ ಬನ್ನಿ, ಅಲ್ಲಿ ನಮ್ಮ ಹೀರೋ ಕೊಡಿ. ಎಕ್ಸ್ಟ್ರಾರ್ಡಿನರಿ. ಹೆಂಗಿದೆ? ಹೇಗಿದೆ? ಸೂಪರ್ ಸೂಪರ್. ಚೆನ್ನಾಗಿದ್ಯಾ? ಓಕೆ, ತೊಳಿ. ಯಾವ ಹೋಟೆಲ್ ಸಿಗಲ್ಲ ಬಿಡು. ಸರ್ ಆ ಪ್ಲೇಟ್ ಬೇರೆ ಕೊಡಿ ಸರ್, ಆ ಕಡೆ ಸೈಡ್ಗೆ. ಅದ್ ಕೊಟ್ಬಿಡ್ತಾರೆ ಅದನ್ನ. ಮುನೇಗೌಡ್ರೆ ನಾನು ತೊಳಿ ಸ್ವಲ್ಪ. ಇರಿ ಇವ್ರು ನೋಡ ಮುನೇಗೌಡ. ಖಾರ ಪೊಂಗಲ್ ಚೆನ್ನಾಗೈತೆ ಚೆನ್ನಾಗೈತೆ. ಸೂಪರ್ ಆಗೈತೆ. ಚೆನ್ನಾಗೈತೆ. ತಗೊಳ್ಳಿ. ತುಂಬಾ ಚೆನ್ನಾಗಿ ತಿನ್ನಿ. ನೀವು. ರಾಜಾ ಬನ್ನಿ ಇಲ್ಲಿ. ಇರಿ. ಚೆನ್ನಾಗಿದೆ. ಆ ಬನ್ನಿ ಇದೇ ಕಡೆ. ತುಂಬಾ ಚೆನ್ನಾಗಿದೆ. ಸರ್ ಅವ್ರಿಗೆ ಇಲ್ಲಿ ಬನ್ನಿ. ಇದೊಂದು ಹಾ, ಅದನ್ನ ತಗೊಂಡ್ಬಿಡಿ ಹಿಂಗೆ. ಇದೊಂದು ಹಾಕೊಂಡ್ಬಿಡ್ತೇನೆ. ಹಾ, ಈಗ ಫೈನಲಿ ಆದ ತಕ್ಷಣ ಹಾ ಯಾರು ಗೆದ್ರು ನೋಡೋಣ. ಹಾ, ಇಲ್ಲಿ ಬನ್ನಿ. ಸರ್ ಈಗ ಇದು ಪ್ರಮೋದಣ್ಣ, ಇದು ಖಾರ ಪೊಂಗಲ್. ಚೆನ್ನಾಗಿದೆ ಕಣೋ. ಈ ಎಕ್ಸ್ಪೆಕ್ಟ್ ಮಾಡ್ಬೇಕು. ಚೆನ್ನಾಗಿದೆ. ಎರಡು ನಿಜವಾಗ್ಲೂ ಚೆನ್ನಾಗಿದೆ. ನೋಡು, ಖಾರ ಪೊಂಗಲ್ ನಮ್ಮ ಐಟಮು. ಇದು ಇಲ್ಲ, ನಾದ್ ಇನ್ನೊಂದು. ಇದು ಓಕೆ. ಇದು ಓಕೆ. ಅಲ್ಲೇ ಹಂಗೆ ಬೈಕ್ ಹಿಂದೆ ತಿರ್ಸ್ಕೊಳ್ಳಿ. ಬನ್ನಿ ಸರ್ ಮುಂದೆ. ಬನ್ನಿ ಪ್ರೊಡ್ಯೂಸರ್, ಈಗ ನೋಡಿ ಇವೆರಡು. ಅಲ್ಲ, ಎರಡು ಮಾಡುತ್ತೆ. 3 ಚೆನ್ನಾಗಿದೆ. ಇವೆರಡು ಮಾಡ್ಬೇಕು. ಸರ್, ಒಂಚೂರು ಉಪ್ಪು ಕಡಿಮೆ. ಫಸ್ಟ್ ಪ್ಲೇಸ್ ಅದು. ಹಾ, ಇಲ್ಲ, ಫಸ್ಟ್ ಒನ್ ಇದೆ. ಉಪ್ಪು ಕಡಿಮೆ. ಹಳ್ಳಿಯಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಇರಿ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡವ್ರೆ. ಬಟ್ ರಿಸಲ್ಟ್ ಅನೌನ್ಸ್ ಮಾಡೋದು ನಮ್ಮ ಪ್ರೊಡ್ಯೂಸರ್. ಯಾಕೆ ಹೇಳಿ? ಎಲ್ರಿಗೂ ಬಹುಮಾನ ಕೊಡೋದು ಇವ್ರೆ ಅಲ್ಲ, ನಮ್ಗೆ ಹಾಕ್ಬೇಕು. ಅವ್ರು ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ತಿಂದ್ವಿ ನಾವು ಚೆನ್ನಾಗಿ. ಗೌಡ್ರೆ ಹೇಳಿ, ಈಗ ಯಾವ ಚೆನ್ನಾಗಿದೆ ಅಂತ ನೀವೇ ಹೇಳಿ. ಇಲ್ಲ, ಏನ್ ಗೊತ್ತಾ, ಎಲ್ಲ ಚೆನ್ನಾಗಿದೆ. ಇಲ್ಲಿ ಒಬ್ಬರಿಗೆ ನಾವು ಪ್ರೈಸ್ ಕೊಡಕ್ಕಾಗಲ್ಲ, ಎಲ್ರಿಗೂ ಕೊಡ ಎಲ್ರಿಗೂ ಪ್ರೈಸ್ ಕೊಡ. ನಾನು ಮಾಡಿದ್ದೆ ಗೌಡ್ರೆ, ಆ ಕಡೆ ಲಾಸ್ಟ್ ಮಾಡಿದ್ದಾನೆ. ನಿಮಗೂ ಕೊಡೋಣ ಒಂದು. ನೀವು ಲಾಸ್ಟ್ ಅಲ್ಲಿ ಬರ್ರಿ. ಹೇಗ ಅನಿಸ್ತದೆ ಪೊಂಗಲ್ಲು? ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು ಚೆನ್ನಾಗಿದೆ. ಎಕ್ಸ್ಟ್ರಾರ್ಡಿನರಿ ಮಾಡೋದು. ಫಸ್ಟ್ ಅವ್ರು ಮಾಡಿದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸಾರ್ ಹೇಳ್ದಂಗೆ ಎಲ್ಲರೂ ಕಡಿಮೆ ಚೆನ್ನಾಗಿ ಮಾಡಿ. ಹೌದು ಸಖತ್ ಫಾಸ್ಟ್ ಮಾಡ್ರಿ. ಪೃಥ್ವಿ ಅವರೇ ಟೇಸ್ಟ್ ಅದ್ಭುತ. ಇವ್ರು ಹಾ, ಅವ್ರು. ಮೇಡಮ್, ಮೇಡಮ್, how is the taste in ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ in ಮಂಡ್ಯ? Yeah, very nice. Very nice. Yeah, nice. ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. The second one I liked. Second one. Second one ಮಡ್ಕೆ ಲೈಕ್. ಓಕೆ. ಅಕ್ಕ ಹೊಡೆದಲ್ಲ ಬ್ಯಾಟ್ರಿ. ಬನ್ನಿ. ಹೊಡಿದೆ ಚಪ್ಪಾಳೆ. ಅಕ್ಕ ಏನ್ ಅನಿಸ್ತದೆ? ಅಕ್ಕ ಸುಂದ್ರಕ್ಕನ್ ಕರ್ಕ ಬರ್ಲಿಲ್ವಲ್ಲ ಸುಂದ್ರಕ್ಕ ಸೀರಿಯಲ್ ಹೆಂಡತಿ, ನನ್ನ ಹೆಂಡತಿ ಸುಂದ್ರಿ, ಅವ್ರನ್ನ ಕರ್ಕೊರಕ ಒರಿಜಿನಲ್ ಹೆಂಡತಿನ ಕರ್ಕೊತೀನಿ ಬಿಡಿವೆ. ಹಾ, ಎಲ್ಲ ಜೊತೆಲಿ ನಿಂತ್ಕೊಳ್ಳಿ. ನೆಕ್ಸ್ಟ್ ಬನ್ನಿ. ನೀವು ಹೋಗಿ ಆ ಕಡೆ. ಆ ಕಡೆಯಿಂದ ಬನ್ನಿ. ಬನ್ನಿ, ಅಲ್ಲಿಂದ ಅಲ್ಲಿ ಆ ಕಡೆಯಿಂದ ಬನ್ನಿ. ಹೊಡ್ರಿ ಚಪ್ಪಾಳೆ ಜೋರಾಗಿ. ಅಕ್ಕ ಸಾಕಾದ ಮಾಡಿದೆ ಮಾತ್ರ. ಯಾರು ಫಸ್ಟ್ ಟೈಮ್ ಮಾಡಿದ್ದು? ಇವಕ್ಕನೆ. ಹೌದಾ? ಅದು ಇಟ್ಕೊಳಕಲ್ಲ. ಆಯ್ತಾ? ಬೆಳಿಗ್ಗೆಯಿಂದ ಇಲ್ಲೇವರೆಗೂ ಹೇಗಿತ್ತು ಅನುಭವ ಅಂತ ಕೇಳ್ಕೊಬಿಡೋಣ. ಪ್ರದರ್ಶನ ಮಾಡಿದ್ವಲ್ಲ, ಎತ್ತಿನ ಗಾಡಿಗಳೆಲ್ಲ ಓಡಾಡ್ಕೊಂಡು ಬಂದ್ವಿ. ಅಲ್ಲಿಂದ ಈಗ ಪೊಂಗಲ್ ತಿನ್ನೋವರೆಗೂ ಹೇಗಿತ್ತು ಹೀರೋ ಸರ್ ಹೇಳಿ.
ಎಲ್ಲ ಚೆನ್ನಾಗಿತ್ತು, ನೀನ್ ಒಬ್ಬನ್ ಬಿಟ್ಟ ಇಲ್ಲ. ತುಂಬಾ ಖುಷಿ ಆಯ್ತು. ಈ ಊರು ಸಿಕ್ಕಾಪಟ್ಟೆ ವೆಲ್ಕಮಿಂಗ್ ಆಗಿತ್ತು. ಅಂದ್ರೆ ನಮ್ಮ ಮಹೇಶ್ ಅವ್ರ ಊರು, ಎಲ್ಲರೂ ಇಲ್ಲಿ ಜನ ಪ್ರೀತಿ ತೋರಿಸಿದ್ದು, ಇಲ್ಲಿ ತಾಯಂದ್ರು ಆಶೀರ್ವಾದ ಮಾಡಿದ್ದು. ಅವ್ರು ಹೇಳಿದ್ರು, ಒಂದು ಮಾತು ಚೆನ್ನಾಗಿ ಹೇಳಿದ್ರು, ಅಪ್ಪ ನಮ್ಗೆ ಬಹುಮಾನ ಏನ್ ಬೇಡ, ನಿಮ್ ಪಿಕ್ಚರ್ ಚೆನ್ನಾಗ್ಲಿ ಸಾಕು ಅಂತ. ಮತ್ತೆ ಅದು ಮನಸ್ಫೂರ್ತಿಯಾಗಿ ಏನೋ ಅರ್ಸೋದು ಅಂದ್ರೆ ಅದು ತುಂಬಾ ಖುಷಿ ಆಯ್ತು ನನಗೆ. ನಮ್ ಭುವನಂ ಗಗನಂ ಸಿನಿಮಾನ ಪ್ರಮೋಷನ್ಸ್ ಈ ತರ ಶುರು ಮಾಡ್ತಿರೋದು ಒಂದು ಎನರ್ಜಿ ಇದೆ ನಮ್ಗೆ, ಪಾಸಿಟಿವ್ ಎನರ್ಜಿ. ಸೊ ತುಂಬಾ ಖುಷಿ ಆಯ್ತು. ನಾನು ಕಿಚಾಯಿಸ್ಬೇಕು ನೆಕ್ಸ್ಟ್, ಅದಕ್ಕೆ ವೈಟಿಂಗ್. ಇಲ್ಲಿಗೆ ಮುಗ್ದಿಲ್ಲ, ಫೈನಲ್ ಅದೇ ಅಲ್ವಾ? ಪೃಥ್ವಿ ಸರ್ ಹೇಳಿ ಸರ್. ಏನ್ ಹೇಳ್ಬೇಕು ಸರ್? ಮಂಗಳೂರಿಂದ ಮಂಡ್ಯಕ್ಕೆ ಬಂದಿದ್ದೀರಾ, ಹೇಗಿತ್ತು ಸಂಭ್ರಮ ಎಲ್ಲ? ಇಲ್ಲ, ಒಂದ್ ವಿಷಯ ಹೇಳ್ಬೇಕು. ನಾನು ಬೆಂಗಳೂರಿಗೆ ಬಂದ್ಮೇಲೆ ದಿಯಾ ಆದ್ಮೇಲೆ ನನಗೆ ಒಬ್ರು ಸಕ್ಸಸ್ ನಿರ್ದೇಶಕರು ಫೋನ್ ಮಾಡಿ ಆಫೀಸಿಗೆ ಕರ್ಸ್ಕೊಂಡು ಮಾತಾಡ್ತಾರೆ. ಅದೇ ನಮ್ಮ ಮಹೇಶ್ ಸರ್ ಅವರು. ನಾನು ಇಷ್ಟು ದೊಡ್ಡ ಡೈರೆಕ್ಟ್ರು, ಇಷ್ಟು ಸ್ವೀಟ್ ಆಗಿ, ಇಷ್ಟು ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದು ಈ ಊರಿನ ಮಹಿಮೆ ಅಂತ ಹೇಳ್ಕೊತೀನಿ. ನಾನು ಹೇಳಕ್ ಇಷ್ಟಪಡ್ತೀನಿ. ಮಾರ್ಗೌಡ್ನ ಹಳ್ಳಿ ನಿಜವಾಗ್ಲೂ ಈ ಊರಲ್ಲಿ ಎಲ್ಲರೂ ಹಂಗೆ ಇದಾರೆ. ಸೊ ಹಂಗಾಗಿ ನೀವು ಹಂಗೆ ಇದ್ದೀರಾ. ಸೊ ಹಾಗಾಗಿ ಬಹಳ ಖುಷಿ ಆಯ್ತು. ನಮ್ಮ ಭುವನಂ ಗಗನಂ ಚಿತ್ರದ ಪ್ರಮೋಷನ್ ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು, ದೇವರ ಆಶೀರ್ವಾದ ಪಡೆದಿರೋದು. ತುಂಬಾ ದೊಡ್ಡ ಸಕ್ಸಸ್ ಆಗ್ಲಿ ನಮ್ಮ ಸಿನಿಮಾ, ಅಂಡ್ ಇಲ್ಲಿ ಊರಲ್ಲಿ ಇರುವಂತ ಎಲ್ಲ ರೈತರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸಖತ್ತಾಗಿ ಹೇಳಿದ್ರಿ. ಈಗ ನಮ್ಮ ಸಿನಿಮಾದ ನಿರ್ಮಾಪಕರು ಲಾಸ್ಟ್ ಅಲ್ಲಿ ಮಾತಾಡಿಸ್ತೀನಿ. ಈಗ ನಮ್ಮ ಹೀರೋಯಿನ್ ಅದೇ ಸಿನಿಮಾ ಹೀರೋಯಿನ್ ಮಾತಾಡ್ತಾರೆ. ಹೇಳಿ, ಇವ್ರ ಹೆಸರು ಪೊನ್ನು 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 ಹೇಳಿ, ಹೇಗಿದೆ ಹಬ್ಬ ವಾತಾವರಣ ಎಲ್ಲ? ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಬೆಳಗ್ಗೆಯಿಂದ ಎಳ್ಳೇ ಮತ್ತೆ ಹೇಳ್ತಾ ಇದ್ದಾರೆ. ಎಲ್ಲರೂ ನಮ್ಮ ಮೂವಿ ಭುವನಂ ಗಗನಂ ನೋಡಿ ಸಪೋರ್ಟ್ ಮಾಡಿ, ಥಿಯೇಟರ್ ಹೋಗಿ ನೋಡಿ ನಮ್ಮ ಮೂವಿ. ದಟ್ಸ್ ಆಲ್. ಥ್ಯಾಂಕ್ ಯು. ಅವ್ರು ಜಾಸ್ತಿ ಮಾತಾಡಕ್ ಬರುತ್ತೆ, ಬಟ್ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋದಂತ ಕಾಯ್ತಾ ಇದ್ದಾರೆ. ಓಕೆನಾ? ಈಗ ನಮ್ಮ ಇವ್ರು ನಿಮ್ಮನ್ನ ಆಮೇಲೆ ಮಾತಾಡಿಸ್ತೀನಿ. ಮಾತಾಡಿ ಹೋಗ್ಲಿ, ಒಂದ್ 2 ಮಾತು ರಾಧ್ಯ ಅವ್ರೆ. ಮಾತಾಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನು ಅಲ್ಲ ಮಾತಾಡಿ. ಫಸ್ಟ್ ಬಹಳ ಖುಷಿ ಆಯ್ತು 2 ಮಾತು ಮಾತಾಡಿದಕ್ಕೆ. ಥ್ಯಾಂಕ್ ಯು. ಈಗ ನಮ್ಮ ನಿರ್ದೇಶಕರಿದ್ದಾರೆ, ಇಲ್ಲಿ ಆಮೇಲೆ ಮಾತಾಡಿಸ್ತೀನಿ. ನಿರ್ದೇಶಕರೇ, ಹೇಗ ಅನಿಸ್ತದೆ ಮಾರ್ಗೋಡ್ನಳ್ಳಿಗೆ ಬಂದು ಇಲ್ಲಿ ಸಂಕ್ರಾಂತಿ ಹಬ್ಬನ ಬೆಳಿಗ್ಗೆಯಿಂದ ಶುರು ಮಾಡಿ ಈಗ ಪೊಂಗಲ್ವರೆಗೂ ಮುಗಿಸಿದ್ವಿ. ಈಗ ಕೊನೆ ಅಂತ ಇನ್ನೊಂದಿದೆ, ಕಿಚ್ಚಾಯಿಸೋದು, ಅದು ಆಮೇಲೆ ಮಾಡೋಣ. ಈಗ ಹೇಳಿ, ಏನ್ ಅನಿಸ್ತಾ ಇದೆ? ಸಿನಿಮಾ ಪ್ರಮೋಷನ್ ಈ ಊರಿಂದ ಶುರುವಾಗಿದೆ. ನನಗೆ ಆಕ್ಚುಲ್ ಹಳ್ಳಿಗೆ ಬಂದು ನಮ್ಮ ಡೈರೆಕ್ಟರ್ ಮಹೇಶ್ ಕುಮಾರ್ ಅವರು, ನಮ್ಮ ನಿರ್ಮಾಪಕರು, ಹೀರೋಗಳು ಎಲ್ಲರೂ, ಆಮೇಲೆ ಈ ಊರಿನ ಜನ ಆ ಸಪೋರ್ಟ್ ನನಗೆ ನಿಜವಾಗ್ಲೂ ತುಂಬಾನೇ ಖುಷಿ ಕೊಡ್ತಾ ಇದೆ. ಸಿನಿಮಾ ಹೆಂಗೆ ಅಂದ್ರೆ, ಈ ನಮ್ಮ ಸಿನಿಮಾ ಟೈಟ್ಲ್ ಬಂದು ಭುವನಂ ಗಗನಂ, ಭೂಮಿಗೂ ಆಕಾಶಕ್ಕೂ ಮಧ್ಯೆ ಎಂತ ಕನೆಕ್ಟಿವಿಟಿ ಅಂದ್ರೆ, ಆ ಕನೆಕ್ಟಿವಿಟಿ ಇಲ್ಲ ಅಂದ್ರೆ ಪ್ರೀತಿನೇ ಇಲ್ಲಂತೆ, ಪ್ರೀತಿನೇ ಹುಟ್ಟಲ್ಲ. ಓಕೆನಾ? ಭೂಮಿ ಆಕಾಶ ಮಳೆ ಸುರಿಸ್ಬೇಕು, ಭೂಮಿ ಬೆಳೆ ಬೆಳಿಬೇಕು. ಓಕೆನಾ? ಹಂಗಾಗಿ GSS ಹೇಳಿದ್ದಾರೆ ಪ್ರೀತಿ ಇಲ್ಲದ ಮೇಲೆ ಅಂತ. ಆ ಪ್ರೀತಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಇಲ್ಲೇ. ಹಂಗಾಗಿ ಈ ಪ್ರೀತಿ ಇಲ್ಲಿವರೆಗೂ ಯಾಕೆ ಶಾಶ್ವತವಾಗಿ ಉಳ್ಕೊಂಡಿದೆ ಅಂದ್ರೆ, ಇಲ್ಲಿರೋ ಜನಗಳು, ಅಂದ್ರೆ ನಮ್ಮ ಹಳ್ಳಿ, ಈ ವಾತಾವರಣ, ಇಲ್ಲಿರೋ ಜನಗಳು, ಅವ್ರೆಲ್ಲರ ಪ್ರೀತಿ ಇಲ್ಲಿ ಸಿಕ್ಕಿದೆ ನಮಗೆ. ನಮ್ಮ ಭುವನಂ ಗಗನಂ ಸಿನಿಮಾ ಇಲ್ಲಿ ಮಂಡ್ಯ ಮಣ್ಣಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಅದು ಯಶಸ್ಸು ಆಗುತ್ತೆ ಅನ್ನೋ ನಂಬಿಕೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಖಂಡಿತ ಯಶಸ್ಸಾಗುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ. ಈಗ ಬೆಳಗ್ಗೆ ನೋಡಿದ್ರಲ್ಲ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಈ ಊರಿನ ಜನ. ಅದನ್ನೇ ಹೇಳ್ತಾ ಇರೋದು ನಾನು. ಖಂಡಿತ ಆ ಪ್ರೀತಿ, ಅದನ್ನ ಯಾವುದೇ ಕಾರಣಕ್ಕೂ ನಾವು ಅದನ್ನ ರಿಟರ್ನ್ ಮತ್ತೆ ಕೊಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅಲ್ಲ, ರಿಟರ್ನ್ ಸಿನಿಮಾ ಮೂಲಕ ಕೊಡ್ತೀವಿ. ಬಟ್ ಈ ಪ್ರೀತಿ, ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಇವರಿಗೆಲ್ಲರಿಗೂ ನಾವು ತುಂಬಾ ಕೃತಜ್ಞತರಾಗಿದ್ವಿ. ಇಡೀ ಭುವನಂ ಗಗನಂ ಚಿತ್ರತಂಡ, ನಾವು ಈ ಮಾರ್ಗೌಡನ ಹಳ್ಳಿ ಜನರಿಗೆ ತುಂಬಾನೇ ಕೃತಜ್ಞರಾಗಿದ್ದೀವಿ. ಥ್ಯಾಂಕ್ ಯು ಡೈರೆಕ್ಟ್ರೆ. ರಾಧ್ಯ ಅವರೇ ಹೇಳಿ, ನಿರ್ಮಾಪಕ. ಹೇಳಿ. ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು. ನಿರ್ಮಾಪಕ ಬೇಡವಾ? ಹೇಳಿ. ಫಸ್ಟ್ ಆಫ್ ಆಲ್ ಈ ತರ ಹಳ್ಳಿ ವಾತಾವರಣದಲ್ಲಿ ಬಂದು ನಾವು ಹಬ್ಬನ ಆಚರಿಸೋದು ಐ ಥಿಂಕ್ ಇದು ತುಂಬಾನೇ ಮುಖ್ಯ. ಬಿಕಾಸ್ ನಾವು ಜನ ಜೊತೆ ಎಷ್ಟು ಇಂಟ್ರಾಕ್ಟ್ ಮಾಡ್ತೀವಿ, ಅವರು ಇಂಟ್ರಾಕ್ಷನ್ಸ್ ಕೂಡ ಅಷ್ಟೇ ಇರುತ್ತೆ. ಅಂಡ್ ಐ ಥಿಂಕ್ ಇದೇ ಫಸ್ಟ್ ಟೈಮ್ ನಾನು ಈ ತರ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ನನ್ನ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ, ಬಹಳ ಖುಷಿ ಹೌದು ಮಂಜಣ್ಣ, ತುಂಬಾ ಖುಷಿ ಆಯ್ತು. ಆಯ್ತು, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಇನ್ನೇನ್ ಮಾತಾಡ್ತೀವಿ ಹೇಳಿ. ಈಗ ನಮ್ಮ ಭುವನಂ ಗಗನಂ ಚಿತ್ರದ ನಿರ್ಮಾಪಕರು ಮಾತಾಡ್ತಾರೆ. ಅಣ್ಣ, ಬಹಳ ಸೀರಿಯಸ್ ಆಗಿ ಮಾತಾಡ್ಬೋದು, ಮಜವಾಗಿ ಮಾತಾಡ್ಬೇಕಣ್ಣ. ಹೇಗ ಅನಿಸ್ತದೆ ಬೆಳಿಗ್ಗೆಯಿಂದ ಈ ಕಲರ್ಫುಲ್ ಸಂಭ್ರಮ ಸಂಕ್ರಾಂತಿ ಹೇಗಿದೆ ಹೇಳಿ? ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಬಂದ ತಕ್ಷಣ ಅವ್ರು ವೆಲ್ಕಮ್ ಮಾಡ್ಕೊಂಡಿದ್ದು,
ಇಲ್ಲಿ ಎತ್ತಿನ ಗಾಡಿ ಆಗಲಿ ಟ್ರ್ಯಾಕ್ಟರ್ಗಳಾಗಲಿ ಇಷ್ಟು ದೊಡ್ಡ ಮಟ್ಟದಾಗಿ ಇಲ್ಲಿ ಬಂದು ಸೇರಿಸಿರೋದು ಅದು ಇದಲ್ಲ. ನಮ್ಮೂರ ಕಡೆನೂ ಮಾಡೋಣ ಅಂತೇಳಿ ಹೇಳಿದ್ವಿ, ಅಲ್ಲೆಲ್ಲ ಅಷ್ಟೊಂದು ಅನುಕೂಲ ಇಲ್ಲ. ಹಂಗಾಗಿ ಮಹೇಶ್ ಅವರೆಲ್ಲ ತೀರ್ಮಾನ ಮಾಡಿ ಈ ಕಡೆ ಮಾಡೋಣ ಅಂತ ಹೇಳಿದ್ರು. ತುಂಬ ಸಪೋರ್ಟಿವ್ ಆಗಿದೆ ಊರು. ಯಾವುದೇ ಒಂದು ಈಗ ನಮ್ಮ ಅಯೋಗ್ಯ ಟೂನು ಇಲ್ಲೇ ಇದು ಮಾಡ್ತಾರೆ, ಶೂಟಿಂಗ್ ಮಾಡ್ತಾ ಇರೋದು. ಹಂಗಾಗಿ ಈ ಊರು ಜನ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನೋಡ್ತಾ ಇದ್ದಾರೆ ನೀವು ಬೆಳಿಗ್ಗೆ ಅಂತ ಸಪೋರ್ಟಿಂಗ್ ಮಾಡ್ತಾರೆ. ಅಲ್ಲ, ಅಷ್ಟು ಸಪೋರ್ಟ್ ಆಗಿದ್ರೆ ಅಂತ ಸಪೋರ್ಟಿವ್ ಮನುಷ್ಯ ಇದ್ದಾರೆ ಅಂತ ಇಲ್ಲಿ. ನಮ್ಮ ಮಹೇಶ್ ಅವರು ಎಲ್ಲ ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಟೀಮ್ ಬಗ್ಗೆ ಹೇಳಿ, ಸಿನಿಮಾ ಬಗ್ಗೆ ಹೇಳಿ ಮಹೇಶಣ್ಣ. ಮಹೇಶಣ್ಣ ಅಂತ ಬರ್ತದೆ ಮುನ್ನಣ್ಣ. ಟೀಮ್ ನಾವು ಈ 2 ವರ್ಷಕ್ಕೆ ಹಿಂದೆ ನಮ್ಮ ಸಿನಿಮಾನ ಗಿರೀಶ್ ಅವ್ರು ಬಂದು ನಾವು ಈ ಥರ ಮಾಡೋಣ ಅಂತೇಳಿ ಹೇಳಿದಾಗ, ನಾವು ಸೆಲೆಕ್ಟ್ ಮಾಡಿದಾಗ ಅವ್ರು ಅವತ್ತು ಹೆಂಗೆ ನಮ್ಮ ಹತ್ರ ಇದು ಮಾಡ್ತಾಯಿದ್ರು, ಇವತ್ತಿಗೂ ಅದೇ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಸಪೋರ್ಟಿವ್ ಆಗಿ ಇರೋದಕ್ಕೆ ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ. ಈಗಾಗಲೂ ಖುಷಿ ಆಗುತ್ತೆ ನನಗೆ ಈ ಸಿನಿಮಾ ನೋಡಿದ್ರೆ. ಬಿಡಪ್ಪ, ಏನೋ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಕನ್ನಡದಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀನಿ ಅನ್ನೋ ತೃಪ್ತಿ ನನಗಿದೆ. ಈಗ ನೀವು ಆಗ್ಲಿಂದ ಸಿನಿಮಾ ಬಗ್ಗೆ ನನ್ನ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರಿ, ಅದನ್ನ ಈಗ ಮೈಕಲ್ಲಿ ಮಾತಾಡೋಣ. ಪ್ರಮೋದ್ ಅವ್ರ ಬಗ್ಗೆ, ನಮ್ಮ ಅಂಬರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಹೇಳಿ, ಪಾತ್ರಧಾರಿಗಳು. ಈಗ ನೆಕ್ಸ್ಟ್ ಹೀರೋ ಬಹಳ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಿದ್ದೀನಿ. ಅಲ್ಲ, ನಾನೇನು ಡೈರೆಕ್ಟ್ ಆಗಿ ಹೇಳ್ತೀನಿ, ನನ್ಗೇನು ಭಯ ಇಲ್ಲ, ನಮ್ಗೆ ಯಾರಿಗೂ ಏನು ಭಯ ಇಲ್ಲ ನನಗೆ. ಈಗ ನೆಕ್ಸ್ಟು ಈ ಪೀಳಿಗೆ ಏನಿದೆಯೋ ಇನ್ನು ಇವರೇನೆ ಅಪ್ಕಮಿಂಗ್ ಹೀರೋಸ್. ಸೂಪರ್ ಸೂಪರ್. ಈ ಸಿನಿಮಾಯಿಂದ 100% ಅವರು ಒಂದು ಮಟ್ಟಕ್ಕೆ ರೀಚ್ ಆಗ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲ, ಒಬ್ಬ ಪ್ರೊಡ್ಯೂಸರ್ ಇನ್ನೇನು ಸಿನಿಮಾ ಮುಂದಿನ ತಿಂಗಳು 14ನೇ ತಾರೀಕು ರಿಲೀಸು, ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಾರೆ ಅಂದ್ರೆ ಬಹಳ ಹ್ಯಾಂಡ್ಸ್ ಆಫ್ ಸರ್, ಸಕ್ಕದಾಗಿ ಮಾಡಿದಾರೆ ಅಂತಾನೆ ಅರ್ಥ. ಸಿನಿಮಾ ಚೆನ್ನಾಗಿದೆ. ಓಡೋದು ಬಿಡೋದು ಆ ದೇವ್ರ ಇಚ್ಛೆ, ಜನಗಳ ಇಚ್ಛೆ. ಚೆನ್ನಾಗಿ ಒಂದು ಸಿನಿಮಾ ಮಾಡಿದ್ರೆ ಆ ತೃಪ್ತಿ ನನ್ಗೆ. ಇಲ್ಲ ಅದೇ ಸರ್, ನಾವು ಕೆಲಸ ಮಾಡಿದ್ರೆ ನಾವು ಕೆಲಸ ಚೆನ್ನಾಗಿ ಮಾಡಿದ್ವಿ ಅನ್ನೋ ತೃಪ್ತಿ ನಮ್ಗಿದ್ರೆ ಸಾಕು. ಜನ 100% ಕೈ ಹಿಡಿತಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಮಹೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ದಕ್ಕೆ. ನಿಮ್ಮ ಊರಿಗೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತಾರೆ ಅಂಡ್ ತುಂಬಾ ಚೆನ್ನಾಗಿದೆ ನಿಮ್ಮೂರು. ಅಂಡ್ ಇಡೀ ಭುವನಂ ಗಗನಂ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಐ ಥಿಂಕ್ ಡೈರೆಕ್ಟರ್ ತುಂಬಾನೇ ಶ್ರಮ ಹಾಕಿ 2 ವರ್ಷದಿಂದ ಸಿನಿಮಾ ಮಾಡಿದ್ದಾರೆ ಅಂಡ್ ಐ ನೋ ಹಿಮ್. ಅಂಡ್ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಐ ಥಿಂಕ್ ಅವರು ಸಿನಿಮಾ ಅಂದ್ರೆ ತುಂಬಾ ಪ್ಯಾಷನೇಟ್ ಆಗಿ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ಸರ್. ಅಂಡ್ ಪೃಥ್ವಿ ಸರ್ ಮತ್ತೆ ಪ್ರಮೋದ್ ಸರ್, ಐ ಥಿಂಕ್ ಅವ್ರು ಹೇಳ್ದಂಗೆ ಫ್ಯೂಚರ್ ಅವರು. ಸೊ ತುಂಬಾ ಕ್ಯಾಲಿಬರ್ ಇರುವಂತವ್ರು. ಸೊ ಅವ್ರಿಗೂ ಸಪೋರ್ಟ್ ಸಿಕ್ಕಿ ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ ಅಂತ ವಿಶ್ ಮಾಡ್ತೀನಿ. ಅಂಡ್ ಪುಣ್ಣಗೂ ಆಲ್ ದಿ ವೆರಿ ಬೆಸ್ಟ್. ಹೋಪ್ ಶಿ ರೀಚ್ ಹೈಟ್ಸ್ ಅಂಡ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ ಯು ನನ್ನ ಈ ಟೀಮ್ಗೆ ಇನ್ವೈಟ್ ಮಾಡಿ ಅಂಡ್ ನಮ್ಮನ್ನ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಕ್ಕೆ. ಇಲ್ಲ, ವೆಲ್ಕಮ್ 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 ವೆಲ್ಕಮ್. ಇಲ್ಲ, ನನಗೆ ಬಹಳ ಖುಷಿ ಅಂದ್ರೆ ಈ ಸಿನಿಮಾ ಟೀಮ್ಗೆ ನನ್ನ ಕರೆದಿದ್ದಕ್ಕೆ ನನಗೆ, ಮಹೇಶ್ ಅಣ್ಣಗೆ ಮತ್ತೆ ನಿಮ್ಮೆಲ್ಲ ಟೀಮ್ಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ. ಒಂದು ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಈಗ ಸಂಕ್ರಾಂತಿ ಸಂಭ್ರಮಕ್ಕೆ ಮಂಜು ಪಾವಗಡ ಮಂಜು ಅವರು ಜಾಯ್ನ್ ಆಗಿದ್ರು. ಸೊ ಜಾಯ್ನ್ ಆಗಿದ್ದಾರೆ. ಸೊ ಅವರಿಗೂ ಕೂಡ ನಮ್ಮ ಇಡೀ ಭುವನಂ ಗಗನಂ ಚಿತ್ರತಂಡದಿಂದ ಸೊ ನಾನು ಕೃತಜ್ಞತೆಯನ್ನು ಹೇಳಕ್ ಬಿಡ್ತೀನಿ. ಜೊತೆಗೆ ರಾಧ್ಯ, ಸೊ ನಮ್ಮ ಇಡೀ ಟೀಮ್ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಇಡೀ ಚಿತ್ರತಂಡದಿಂದ, ಭುವನಂ ಗಗನಂ ಚಿತ್ರದಿಂದ ರಾಧ್ಯ ಅವರಿಗೂ ಮತ್ತೆ ಮಂಜಣ್ಣ ಇಬ್ಬರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಮಹೇಶ್ ಕುಮಾರ್ ಅವರು, ಸೊ ನಾವು ಇಲ್ಲಿಗೆ ಬರೋಕೆ, ಈ ಮಾರಗೌಡನಹಳ್ಳಿ ಬರೋಕೆ ನಮ್ಮ ಮಹೇಶ್ ಕುಮಾರ್ ಅವ್ರ ಕಾರಣ. ಸೊ ಅವ್ರು ಬಂದು ನಮ್ಮನ್ನ ಇಲ್ಲಿಗೆ ಬಂದು ಕರ್ಕೊಂಡು ಬಂದು ನಾವ್ ಇವತ್ತು ಬಂದಿದ್ದೀವಿ, ಆದ್ರೆ ಅವ್ರು ಇವತ್ತು ಬಂದಿಲ್ಲ. ಅವ್ರು ನಿನ್ನೆನೇ ಬಂದಿದ್ದಾರೆ. ನಿನ್ನೆ ಬಂದು ಇಷ್ಟೆಲ್ಲ ಅಲಂಕಾರಗಳನ್ನ ಮಾಡಿ ಇಡೀ ಊರ್ನ ಒಂದುಗೂಡಿಸಿ ಇಡೀ ಊರವ್ರನ್ನ ಸಪೋರ್ಟ್ ತಗೊಂಡು ಬಂದು ನಮಗೆ ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ, ಈ ನಮ್ಮ ಪ್ರಮೋಷನ್ನ ಮಾಡಿಕೊಟ್ಟಿದ್ದಕ್ಕೆ ನಾವು ಯಾವತ್ತೂ ಕೂಡ ನಮ್ಮ ಅಯೋಗ್ಯ ಮಹೇಶ್ ಅಂತ ಅನ್ಕೊಳ್ಳಿ, ಮದಗಜ ಮಹೇಶ್ ಅಂತನಾದ್ರೂ ಅನ್ಕೊಳ್ಳಿ, ಅಥವಾ ಮಹೇಶ್ ಕುಮಾರ್ ಡೈರೆಕ್ಟರ್ ಅಂತ ಅನ್ಕೊಳ್ಳಿ, ಅಥವಾ ನಿಮ್ಮ ಮಾರಗೌಡನಹಳ್ಳಿಯ ಮಗ ಅನ್ಕೊಳ್ಳಿ. ಸೊ ಅವರಿಗೆ ನಾವು ತುಂಬಾ ಕೃತಜ್ಞರಾಗಿದ್ದೀವಿ. ಈ ಭುವನಂ ಗಗನಂ ಚಿತ್ರತಂಡ ನಮ್ಮ ಮಹೇಶ್ ಕುಮಾರ್ ಅವರಿಗೆ ತುಂಬಾ ಕೃತಜ್ಞರಾದ. ಬನ್ನಿ ಡೈರೆಕ್ಟರ್, ಇಲ್ಲಿ ಬನ್ನಿ. ಥ್ಯಾಂಕ್ ಯು ಡೈರೆಕ್ಟರ್, ಥ್ಯಾಂಕ್ ಯು. ಮೊದಲನೇ ಬಾರಿಗೆ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ರು ಅಂದ್ರೆ ಪ್ರಮೋಷನ್ ಈ ರೇಂಜ್ ಮೊದಲನೇ ಬಾರಿ ತಾನೇ ಮಾಡ್ತಾ ಇರೋದು. ಬಹಳ ಖುಷಿ ಆಗುತ್ತೆ ಅಣ್ಣ, ಸಖತ್ ಅರೇಂಜ್ ಮಾಡಿದಿರ. ಊರಲ್ಲಿ ಯಾರು ಏನ್ ಕೇಳಿದ್ರು ಎಲ್ಲಾ ಕೊಡ್ತಾರೆ, ಕೆಲಸ ಮಾಡಕ್ ಬೇಕಾದ್ರೆ ಬರ್ತಾರೆ. ಏನ್ ಅನಿಸ್ತಾ ಇದೆ ಅಣ್ಣ ಮಹೇಶ್ ಅಣ್ಣ, ಹೇಳಿ. ಇಲ್ಲ, ಎಲ್ಲ ನನ್ನ ಮಾರಗೋಟಳ್ಳಿ ಜನ ಸಪೋರ್ಟ್, ಅದು ಪ್ರೀತಿ, ಅದು ಅಯೋಗ್ಯನೂ ಇದೇನು ಹೇಳ್ದಲ್ಲ. ನಾನು ಸಿನಿಮಾ ಮಾಡಿದೆ, ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಭುವನಂ ಗಗನಂ ಸಿನಿಮಾ ಇದೇ ನೆಲದಲ್ಲಿ ಪ್ರಮೋಷನ್ ಸ್ಟಾರ್ಟ್ ಆಗ್ತಾ ಇದೆ. ಬರೆದು ಇಟ್ಕೊಳ್ಳಿ, ನಮ್ಮೂರು ಪಡ್ಲವ್ವ ಇದ್ದಾಳೆ,
ಬ್ಲಾಕ್ ಬಸ್ಟರ್ ಹಿಟ್ ಪಿಕ್ಚರ್ ಇದು. ಓಕೆ, ಆಶೀರ್ವಾದದಿಂದ. ಯಾಕೆಂದರೆ ಬಸವನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. ವೆಂಕಟೇಶ್ವರ ಸ್ವಾಮಿ ಮನೆ ದೇವರು. ಓಕೆನಾ, ಬಲಗಡೆ ಹೂವು ಕೊಟ್ಟವ್ರೆ. ಇದಕ್ಕಿಂತ ಬೇಕಾ? ನೇಚರೇ ಒಂದು ಸಪೋರ್ಟ್ ಮಾಡ್ಬೇಕಾರೆ ಏನಿಲ್ಲ. ನಾನು ಮುಖ್ಯವಾಗಿ ನನ್ನ ಮಾರ್ಗೋಡ್ನಹಳ್ಳಿ ಜನಕ್ಕೆ ನಾನು ಯಾವಾಗ ಋಣಿಯಾಗಿರ್ತೀನಿ. ಇದೇ ರೀತಿ ಸಪೋರ್ಟ್ ಅಯೋಗ್ಯ ಟೂಗೂ ಕೊಡ್ತಾ ಇದ್ದಾನೆ. ಹಾಗೆ ಎಲ್ಲರೂ ಅಷ್ಟೇ ಕಾಲ್ ಮಾಡಿದ ತಕ್ಷಣ ಮಾಡೋಣ ಅಂತ ಹುಮ್ಮಸ್ ಕೊಟ್ಟರು, ನಿರ್ಮಾಪಕರ ಜೊತೆ ನಿಂತ್ಕೊಂಡ್ರು. ಥ್ಯಾಂಕ್ ಯು. ಭುವನಂ ಗಗನಂ ಫೆಬ್ರವರಿ 14ಕ್ಕೆ ಬರ್ತಾ ಇದೆ, ನೋಡಿ ದೊಡ್ಡ ಮಟ್ಟದ ಯಶಸ್ಸು ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು. ಚೀಟಿ ಹಾಕ್ಸ್ಬಿಟ್ಟು ಪಾಪ ನಾನೇನು ಗೊತ್ತಾ, ಸಿನಿಮಾ ಟೀಮ್ ಗೆಲ್ಲಿ ಅಂತ ಸೋಲೋದು ಬೇಕು ಅಂತ ಏನಿಲ್ಲ, ನೀವು ಗೆಲ್ಲಿ ಅಂತ ಪ್ರಬೋಧನ ಮಾಡಿ ಚೆನ್ನಾಗಿ ರಾತ್ಯ. ಎಂಥವ್ರು ಇರ್ಬೇಕು ಪ್ರೊಡ್ಯೂಸರ್ ಅಂತ ಸೀಟ ಬಿಟ್ಕೊಟ್ಬಿಟ್ಟಲ್ಲ, ಸಿಕ್ಕಿದ್ರು ಸೇರ್ಕೊಂಡ ಮಕ್ಕಳು. ಈ ಸ್ಪರ್ಧೆಯಲ್ಲಿ
ಹೇಳಿ ಸಿನಿಮಾ ಹೇಗ್ ಬಂದಿದೆ? ಸಿನಿಮಾ ಅದ್ಭುತವಾಗಿ ಬಂದಿದೆ. ಅದು ತೋರ್ಕೆಗೆ ಹೇಳೋದಲ್ಲ, ಅದ್ಭುತವಾಗೇ ಬಂದಿದೆ. ಅದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ನೋಡಿರೋ ಪ್ರತಿಯೊಬ್ರು ಇದೊಂದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಅಂತ ಹೇಳಿ. ಯಾಕಂದ್ರೆ ಇಬ್ರು ಪ್ರಮುಖ ನಟರಿದ್ದಾರೆ, ಬಹಳ ಅಂದ್ರೆ ಸಾಮಾನ್ಯ ನಟರಲ್ಲ ಇಬ್ರು. ನಮ್ಮ ಪ್ರಮೋದ್ ಅಣ್ಣ ಆಗಿರ್ಲಿ, ಪೃಥ್ವಿ ಅಂಬರ್ ಆಗಿರ್ಲಿ, ಅದ್ಭುತ ನಟರು. ಪ್ರಮೋದ್ ಮತ್ತೆ ಪೃಥ್ವಿ ಈ ಸಿನಿಮಾದಿಂದ ಐ ಆಮ್ ರೈಟಿಂಗ್, ನಾನು ಸ್ಟಾರ್ಗಳಾಗ್ತಾರೆ. ಈ ಸಿನಿಮಾ ಓನಂ ಗಗನ ಆಚೆ ಬಂದ ಮೇಲೆ ಇಬ್ರು ಕೂಡ ಬೇರೆ ಲೆವೆಲ್ ಅಲ್ಲಿ ಇರ್ತಾರೆ. ನಾನು ಸಿನಿಮಾನ ನೋಡಿ, ಸಿನಿಮಾ ಮಾಡಿ, ಸಿನಿಮಾ ಬರೆದು, ಸಿನಿಮಾ ನೋಡಿ 4 ಜನ ನೋಡಿ ಹೇಳಿದ ಮೇಲೆ ಹೇಳ್ತಾ ಇದ್ದೀನಿ. ಅಲ್ಲ ಬಂದು ಪ್ರಮೇಲೆ ಹೇಳ್ತಾ ಇಲ್ಲ. ಅಲ್ಲಲ್ಲ, ನೀವು ಸಿನಿಮಾ ಮುಂಚೆ ಕತೆ ಬರ್ಕೊಂಡಿರ್ತೀರ. ಹೌದು. ಶೂಟ್ ಆದ್ಮೇಲೆ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ವಾ? ನೀವು ಕನಸು ಕಟ್ಟಿರೋದಕ್ಕೆ ಇವ್ರು ಅಭಿನಯ ಮಾಡಿದಾರವ ಇಲ್ಲ ಹೆಂಗೆ ಅಂತ ನೀವು ಅನ್ಕೊಂಡಿದ್ದೆಲ್ಲ ಅದೇ ರೀತಿ ಅನ್ಕೊಂಡಿದ್ದೀನಿ. ನಾನು ಎಷ್ಟು ಅನ್ಕೊಂಡು ಎಷ್ಟು ಬರ್ತಿದೆ ಅದಕ್ಕೆ 100% ಈ 100%ಗೆ ಅವರು ನ್ಯಾಯ ಸಲ್ಲಿಸಿದ್ದಾರೆ. ಯಾಕೆಂದ್ರೆ ಎಲ್ಲಿ ಹೋಗ್ತೀವಿ, ಎಲ್ಲಿ ಶೂಟ್ ಮಾಡ್ತೀವಿ, ಮಾಡಿ ಸರ್ ಇಷ್ಟು ಖರ್ಚಾಗುತ್ತೆ, ಖರ್ಚಿನ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಮಾಡಿದ್ದಾರೆ. ಪ್ರಮೋದಣ್ಣ, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ದಿನದಿಂದ ಪ್ರಮೋಷನ್ ಶುರು ಮಾಡಿದಿರಿ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದ್ದೂರಿಯಾಗಿ ಚಾಲನೆ ಮಾಡಿದ್ರ, ಸಕ್ಕತ್ತಾಗಿದೆ. ಏನ್ ಅನಿಸ್ತದೆ ಈ ಬಗ್ಗೆ? ಇಲ್ಲ, ಈ ಪ್ಲಾನ್ ಹೇಳಿದಾಗ ನಮ್ ಸಿನಿಮಾಗೂ ಈ ಫ್ಲೇವರ್ಗೂ ಸಂಬಂಧ ಇಲ್ವಲ್ಲ, ಹೆಂಗ್ ಮಾಡೋದು ಪರವಾಗಿಲ್ವಾ ಅನ್ಕೋತಿದ್ದೆ. ನಾವು ಡೈರೆಕ್ಟ್ ಹಂಗೆ ಯೋಚನೆ ಮಾಡ್ತಿದ್ವಿ. ಆಮೇಲೆ ಅನಿಸ್ತು ಸಂಕ್ರಾಂತಿ ಯಾವತ್ತು ನಮ್ಮ ಮಣ್ಣಿನ ಹಬ್ಬ. ಸೊ ನಮ್ಗೆ ನಾವೆಲ್ಲ ಅಕ್ಕಪಕ್ಕ ಊರ್ನವರು ಈ ತರ ನೋಡ ಹೆಂಗಿದೆ ಹೌದಾ? ಈ ತರ ಮಜವಾಗಿ ಯಾವ ಪ್ರಮೋಷನ್ ಮಾಡಿರ್ಲಿಲ್ಲ, ಸಾಧ್ಯನೇ ಇಲ್ಲ. ಈ ತರ ನೋಡ ಉಂಟಾಡ್ಕೊಂಡು ಅಳ್ಳಾಡ್ಕೊಂಡು ಎತ್ತು ಕರ ಹಸ ಇವೆಲ್ಲ ನಾವು ಪಕ್ಕನೂರು, ಇಲ್ಲಿಂದ ನಮ್ಮೂರು 3 ಕಿಲೋಮೀಟರ್ ಚೆನ್ನಗೌಡನದೊಡ್ಡಿ ಅಂತ HKV ನಗರ. ಇದು ಮಾರ್ಗನಹಳ್ಳಿ ಅಂತ ಕರಿತಿದ್ವಿ ಇದನ್ನ. ಇಲ್ಲಿ ಪಟ್ಲದಮ್ಮನ ದೇವಸ್ಥಾನ ಇದೆ, ಫೇಮಸ್ ಅದು. ಚಿಕ್ಕಂದಲ್ಲಿ ಬರ್ತಿದ್ವಿ ಊರಿಗೆ. ನಮ್ಮ ಮಹೇಶ್ ಅವರು, ಮದಗಜ ಮತ್ತೆ ಅಯೋಗ್ಯ ಡೈರೆಕ್ಟರ್ ಮಹೇಶ್ ಅವರು ಊರಿದು. ಸೊ ಇವ್ರು ನೋಡಿ, ಜನ ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ. ನಮ್ಮ ಭುವನಂ ಗಗನಂ ಸಿನಿಮಾ ಅದ್ಭುತವಾಗಿ ಬಂದಿರೋದ್ರಿಂದ ನಮ್ಮ ಪಿಕ್ಚರ್ ನ ಈ ತರ ಒಂದು ಶುಭದಿಂದ ಶುರು ಮಾಡ್ಬೇಕಿತ್ತು ನಾವು. ಇಲ್ಲ ಅಂದ್ರೆ ನನಗ್ ಬಹಳ ಖುಷಿ ಅಂದ್ರೆ ನಾನು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಸಿನಿಮಾ ಪ್ರಮೋಷನ್ ಅಲ್ಲಿ. ಅದು ಭುವನಂ ಗಗನಂ ಸಿನಿಮಾ ಇಂದ ಶುರು ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಅಷ್ಟು ಚೆನ್ನಾಗಿ ಬಂದಿರೋದ ಕಾರಣ ನಮ್ಮ ಮುನೇಗೌಡರು ಸರ್. ಅಂದ್ರೆ ಅವ್ರು ಏನ್ ಕೇಳಿದ್ರೆ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಪಿಕ್ಚರ್ ನೋಡಿದವರು ಎಷ್ಟು ಮನಸ್ಸು ತುಂಬಿ ಹಾರೈಸಿದ್ದಾರೆ ಅಂದ್ರೆ ಈ ಪಿಕ್ಚರ್ ತುಂಬಾ ದೊಡ್ಡದಾಗತ್ತೆ ಅಂತ. ಈ ತರ ಸಂಭ್ರಮದಿಂದ ಶುರು ಮಾಡ್ತಿದೆಯಲ್ಲ, ಇನ್ನೂ ಖುಷಿ ಕೊಡ್ತಿದೆ. ಅಂದ್ರೆ ಈ ಪಿಕ್ಚರ್ಗೆ ಏನೇನ್ ಪಾಸಿಟಿವ್ ಆಗಬೇಕು ಎಲ್ಲ ಮಾಡ್ಸ್ಕೊಂತಾ ಇದೆ. ಇದು ಶುಭ ಸರ್. ಇದು ಊರಲ್ಲೆಲ್ಲ ನಿಂತ್ಕೊಂಡು ಹಿಂಗೆ ಹರ್ಸೋದು, ವಿಶ್ ಮಾಡೋದು, ನೋಡಿ ಎತ್ತು ಕರ ಇದೆಲ್ಲ ಅಂತ ಏನೋ ಖುಷಿ ನನಗೆ. ನಾನಂತೂ ಭಾರಿ ಖುಷಿ ಪಡ್ತಿದ್ದೀನಿ, ಎಂಜಾಯ್ ಮಾಡ್ತೀನಿ. ಪೂಜೆ ಕುಂತ ಬೇರೆ ಮಾಡ್ಬೇಕು, ಬೇವರು ಸೈಡ್ಗೆ ಅಂತ ಎತ್ತಿ ಅವರೇ ಕುಣಿಸ್ತಾವ್ರೆ. ಇದೆಲ್ಲ ತುಂಬಾ ಖುಷಿ ಇದೆ ಸರ್. ಈ ಪಿಕ್ಚರ್ ತುಂಬಾ ದೊಡ್ಡದಾಗುತ್ತೆ ಸರ್. ಇಲ್ಲ 100% ಆಗುತ್ತೆ. ಮುನೇಗೌಡ್ರೆ ಹೇಗಿದೆ, ಹೆಂಗಿದೆ ಸಂಭ್ರಮ ಆಚರಣೆ ನೋಡ್ತಾ ಇದ್ದೀರಾ? ಏನ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ನಾವು ಚಿಕ್ಕ ಹುಡುಗರಲ್ಲಿ ಏನ್ ಮಾಡೋರು, ಹಳ್ಳಿ ಕಡೆ ತುಂಬಾ ಹಸುಗಳಿಗೆ ಕರುಗಳಿಗೆಲ್ಲ ಅದಕ್ಕೆ ಸ್ನಾನ ಮಾಡಿಸಿ ಬಣ್ಣ ಬಳ್ದು ಎಲ್ಲ ಮಾಡೋರು. ಸಂಜೆ ಕಿಚ್ಚಾಯಿಸೋದಾಗ್ಲಿ, ಆಮೇಲೆ ಪ್ರೈಸ್ ಇಡ್ತಾ ಇದ್ರು. ಏನೋ ಕೊಂಬಗೆಲ್ಲ ದುಡ್ಡು ತಕ್ಬಿಟ್ಟು ಯಾರು ಹಿಡಿದ್ರೆ ಅವ್ರಿಗೆ, ಅದು ಇಲ್ದೇ ಇದ್ರೆ ಅವ್ರ ಮನೆಗೆ ಹೋಗ್ತಾ ಇತ್ತು. ಆ ತರ ಎಲ್ಲ ನಾನು ಒಂದು 15 ವರ್ಷ ಆಗೋಗಿತ್ತು ಇದನ್ನೆಲ್ಲ ನೋಡಿ. ಇವತ್ತು ಎಲ್ಲೋ ನನ್ಗೆ ಒಂದು 15 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ ಅಂತೇಳಿ ಅನಿಸ್ತಾ ಇದೆ. ನಿಜವಾಗಿ ನನ್ನ ಹೆಸರು ಭುವನಂ ಗಗನಂ. ನಾವು ನೋಡಿದ್ರೆ ಸೆಂಟ್ರಲ್ ಇದೀವಿ. ಜನ ಇದಾರೆ ನೋಡು ಮೇಲೆ. ಏನಂದ್ರೆ ಈ ಸಿನಿಮಾ ನಿಜವಾಗ್ಲೂ ಡೈರೆಕ್ಟರ್ ಬಂದು ನನ್ಗೆ ಹೇಳಿದಾಗ ನನಗೆ ಒಂದೇ ಸಲ ಪಟ್ ಅಂತೇಳಿ ಮಾಡ್ಬೇಕು ಅನ್ಸ್ತು. ಆಮೇಲೆ ಮಾಡ್ಕೊಂಡ್ಬಂದು ಲಾಸ್ಟ್ ಅಲ್ಲಿ ಸಿನಿಮಾ ನೋಡಿದ್ರೆ ಆ ಸಿನಿಮಾ ಯಾವುದೋ ಲೆಕ್ಕಕ್ಕೆ ಮಾಡಿದ್ದಾರೆ. ಇವತ್ತು ನಮ್ಮ ಪ್ರಮೋದ್ ಆಗ್ಲಿ, ಪೃಥ್ವಿ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ಆಗ್ಬೇಕು, ಜನ ಬಂದು ನೋಡ್ಬೇಕು. ನೋಡಿದ್ರೆ ಅಂತೂ ಅದು ಎಲ್ಲೋ ಯಾವ್ದೋ ಹೆಸರು ವಿಶೇಷ ಇದೆ. ಯಾಕಂದ್ರೆ ಪ್ರಮೋಷನ್ ನನಗ್ ತಿಳಿದ ಮಟ್ಟಿಗೆ ಹಿಂಗ್ ಶುರು ಮಾಡಿಲ್ಲ. ಓಕೆನಾ? ಸಕ್ಕದಾಗ್ಲಿ ಒಳ್ಳೇದಾಗ್ಲಿ ಅಣ್ಣ. ನಮ್ಮ ಸಿನಿಮಾಗೆ ಭುವನಂ ಗಗನಂ ಸೂಪರ್ ಆಗ್ಲಿ. ಪೃಥ್ವಿ ಅಣ್ಣ ಬನ್ನಿ. ಪೃಥ್ವಿ ಅಂಬಾರು ಯಾವಾಗ್ಲೂ ಜೋಶಲ್ಲೇ ಇರ್ತಾರೆ ಮಾತ್ರ. ಇದು ಅವರು ಗಾಡಿ ಬ್ಯಾಲೆನ್ಸ್ ಮಾಡಕ್ಕೆ ಕುಳಿತವ್ರೆ. ಎಲ್ರು ಜೋಶ್ಗೆ ಅಂತ ಅನ್ಕೊಳ್ಳಿ ಅಂತ ಅನ್ಕೋತಾ ಇದಾರೆ, ಬಟ್ ಇಲ್ಲಿ ಬ್ಯಾಲೆನ್ಸ್ ಮಾಡಕ್ ಕುಣಿತಾ ಇದಾರೆ. ಕರೆಕ್ಟ್ ಹಿಡಿದಿದ್ರಿ ನೀವು. ಕರೆಕ್ಟ್. ಇದು ಸರಿ ಅನಿಸ್ತದೆ ಪೃಥ್ವಿ ಅವರೇ ಈ ಸೆಲೆಬ್ರೇಷನ್? ತುಂಬಾ ಖುಷಿ ಆಗ್ತದೆ, ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಊರಲ್ಲಿ ಈ ತರ ಇಲ್ಲ. ಸೊ ಈ ಮಂಡ್ಯದಲ್ಲಿ ಬಂದ್ಬಿಟ್ಟು ದೊಡ್ಡ ಮಾನಗೌಡನಹಳ್ಳಿಯಲ್ಲಿ
ಅದು ಅಲ್ಲದೆ ನಮ್ಮ ಯೋಗ್ಯ ಮಹೇಶ್ ಸರ್ ಅವರ ಊರಲ್ಲಿ ಖುಷಿ ಆಗ್ತದೆ, ಬಹಳ ಖುಷಿ ಇದೆಲ್ಲ ನೋಡಿ, ಬಹಳ ಖುಷಿ ಆಗ್ತದೆ. ಇವರೆಲ್ಲ ಹೇಳಿದ್ರು ಚೈಲ್ಡ್ಹುಡ್ ಅಲ್ಲಿ ನೋಡಿದೀನಿ ಅದು ನಾನು ನೋಡೇ ಇಲ್ಲ ಇದೆಲ್ಲ. ಬಹಳ ಖುಷಿ ಇದೆ ನಮ್ಗೆ. ನಮ್ಮಲ್ಲಿ ವಿಶು ಆಚರಿಸ್ತೀವಿ ನಾವು. ಕಂಬಳ ನೋಡೋದು. ಕಂಬಳ, ಹೌದು. ನಮ್ ಕಡೆ ಒಂದೊಂಥರ ವಿಶೇಷ ಅಲ್ವಾ? ಹೌದು. ಸೊ ಇದು ಇವತ್ತು ತುಂಬಾ ಎಕ್ಸೈಟೆಡ್ ಆಗಿದೆ ನಿಜವಾಗ್ಲು. ಅಂಡ್ ಸ್ಪೆಷಲಿ ಭುವನಂ ಗಗನಂನ ಮೊದಲನೇ ಪ್ರಮೋಷನ್ ಈ ತರ ಸ್ಟಾರ್ಟ್ ಮಾಡ್ತಾ ಇರೋದು ಬಹಳ ಖುಷಿ ಇದೆ. ಮುನೇಗೌಡ ಸರ್ಗೆ, ನಿರ್ದೇಶಕರಿಗೆ, ಮಹೇಶ್ ಸರ್ಗೆ, ನಿಮಗೆ, ಅಮೋದ್ ಅವರಿಗೆ, ಎಲ್ಲರಿಗೂ ಜೈ, ಎಲ್ಲರಿಗೂ ಥ್ಯಾಂಕ್ ಯು. ಇಲ್ಲ, ನನಗ್ ಬಹಳ ಖುಷಿ ಆಗುತ್ತೆ ಇಂತ ಗಟಾರ್ ಗಟರಿ ಆಕ್ಟರ್ಗಳು ಯಾರು ಮಾತಾಡಿಸ್ತಾ ಇದ್ರಲ್ಲ, ಖುಷಿ. ಡೈರೆಕ್ಟ್ರ ಸಕ್ಕ ಟೀಮ್ ಮಾತ್ರ ಒಳ್ಳೆ ಪ್ರಮೋಷನ್ ಶುರು ಮಾಡಿದ್ರ. ವರ್ಷ ಮೊದಲನೇದರಲ್ಲೇ ಯಾವಾಗ ರಿಲೀಸ್ ಸಿನಿಮಾ? ಫೆಬ್ರವರಿ 14. ಎಲ್ರು ಲವರ್ ಕರ್ಕೊಂಡು ಹೊರಟ್ಬಿಡ್ಲಿ ಅಂತ ಎಲ್ರು ಅವ್ರವ್ರದೇ ಲವರ್ ನ ಕರ್ಕೊಂಡು ಬಂದು ಆಮೇಲೆ ಅಲ್ಲಿ ಜಗಳ ಆಗಿ ಇನ್ನೊಂದೆಲ್ಲ ಆಗೋದ್ ಬೇಡ. ನಿಮ್ ಲವರ್ಸ್ ನ ಕರ್ಕೊಂಡು ಬಂದು ಅದ್ ಹೇಳ್ಬಿಡಿ ನೀಟಾಗಿ. ಅದೇ ನಿಮ್ಮ ಲವರ್ಸ್ ನ ಕರ್ಕೊಂಡ್ ಬಂದು ಫೆಬ್ರವರಿ 14ಕ್ಕೆ ಮಿಸ್ ಮಾಡ್ಬೇಡಿ ಥಿಯೇಟರ್ಗೆ. ನಮ್ಮ ಭುವನಂ ಗಗನಂ ಅಲ್ಲೂ ತುಂಬಾ ಲವ್ ಇದೆ. ಫ್ಯಾಮಿಲಿನೂ ಬಂದು ನೋಡುವಂತ ಸಿನಿಮಾ. ಲವರ್ಸ್ ಅಂತಲ್ಲ, ಫ್ಯಾಮಿಲಿ. ಲವರ್ಸ್ ಕರ್ಕೊಂಡೋದಾಗ ಅವ್ರ ಫ್ಯಾಮಿಲಿ ಹೆಂಗಣ ಕರ್ಕೊಂಡು ಹೋಗ್ತಾರೆ? ಅಲ್ಲಲ್ಲ, ಅವ್ರ ಲವರ್ಸ್ ಬೇರೆ ಬರ್ಲಿ, ಫ್ಯಾಮಿಲಿ ಅವ್ರು ಬರ್ಲಿ. ಫಸ್ಟ್ ಅವ್ರು ನೋಡ್ಕೊಂಡು ಹೋಗ್ಲಿ, ಆಮೇಲೆ ಫ್ಯಾಮಿಲಿ ಅವ್ರಿಗೆ ಹೇಳಿ ಜೊತೆಲಿ ಬಂದ್ಬಿಡ್ಲಿ. ಇಲ್ಲ ಫ್ಯಾಮಿಲಿ ಜೊತೆಲಿ ಬಂದ್ಬಿಟ್ಟು ಆಮೇಲೆ ಲವರ್ ಜೊತೆ ಹೋಗ್ಬಿಡ್ಲಿ. ಆಕ್ಚುಲಿ ಹಂಗಿಡು ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ ಸಿನಿಮಾದಲ್ಲಿ ಅಪ್ಪ ಅಮ್ಮ, ಲವ್, ಹೆಂಡತಿ, ಮಗು ಅಂದ್ರೆ ಈ ಬದುಕಿನ ಎಲ್ಲಾ ರಿಲೇಶನ್ಶಿಪ್ ಇದೆಯಲ್ಲ ಸೂಕ್ಷ್ಮವಾಗಿ ಹಿಡಿದಾರೆ ನಮ್ ಡೈರೆಕ್ಟರ್. ಅದಕ್ಕೆಲ್ಲ ತುಂಬಾ ಒಳ್ಳೆ ಸೀನ್ಸ್ ಮಾಡಿದ್ದಾರೆ. ಪೃಥ್ವಿ ಅವರ ಪರ್ಫಾರ್ಮೆನ್ಸ್ ನಂತೂ ತುಂಬಾ ವರ್ಷಗಳ ಕಾಲ ಜನ ಮನಸ್ಸಲ್ಲಿ ಇಟ್ಕೋತಾರೆ. ಇದು ಗ್ಯಾರಂಟಿ ಬೇಕಾದ್ರೆ ಬರ್ದಿಟ್ಕೊಳ್ಳಿ ಮಾತನ್ನ. ಸೂಪರ್. ಇಷ್ಟೆಲ್ಲ ಭರವಸೆ ಕೊಡ್ತಾ ಇದಾರೆ. 100% ಫೆಬ್ರವರಿ 14 ಎಲ್ರೂ ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ. ಮೊದಲನೇ ಶೋನೆ. ಈಗ ಸಂಕ್ರಾಂತಿ ನಿಮ್ಮೂರಲ್ಲಿ ಹೆಂಗ ಆಚರಣೆ ಮಾಡ್ತಾರೆ? ಸಂಕ್ರಾಂತಿ ಹೌದು, ಬಟ್ ನಾವು ವಿಶು ಅಂತ ಆಚರಣೆ ಮಾಡ್ತೀವಿ. ಅಲ್ಲಿ ಒಂಥರ ನಮ್ಗೆ ತೀರಾ ಒಂದು ದೊಡ್ಡ ಹಬ್ಬ ನಮ್ಗೆ ವಿಶು. ತುಳುನಾಡಲ್ಲಿ ಮತ್ತೆ ಕೇರಳದಲ್ಲಿ ಎರಡರಲ್ಲೂ ಕೂಡ ವಿಶು ಕಣಿ ಅಂತ ಇಡ್ತೀವಿ. ಅಂದ್ರೆ ನಾವೇ ಬೆಳೆದಿರುವಂತ ಎಲ್ಲ ಹಣ್ಣು ಹಂಪಲು ಎಲ್ಲ ದೇವರಿಗೆ ಇಟ್ಟು ಬೆಳಗ್ಗೆ, ಆಮೇಲೆ ಅವತ್ತೇ ಎಲ್ರು ಹೊಸ ಡ್ರೆಸ್, ಪ್ರತಿ ಮನೆಯಲ್ಲೂ ಹೊಸ ಡ್ರೆಸ್ ಹಾಕೊಂಡು ಎಲ್ರ ಮನೆಗೆ ಹೋಗೋ ಒಂದು ಆಚರಣೆ ಇದೆ. ಅದು ಬಹಳ ಖುಷಿ. ಏನಕ್ಕಂತ ಹೇಳಿದ್ರೆ ಅದೊಂದು ಸಂಬಂಧ. ಊರವ್ರ ಮನೆ, ಸಂಬಂಧಿಕರ ಮನೆ, ಎಷ್ಟು ಸಂಬಂಧಿಕರಿದ್ದಾರೆ ಎಲ್ರ ಮನೆಗೆ ಒಂದ್ ರೌಂಡ್ ಎಲ್ಲ ಹೋಗ್ತೀವಿ. ನಾವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ಇದಿಷ್ಟು ದೊಡ್ಡದಾಗಿರುತ್ತೆ. ಅದು ನಮ್ಮ ಹಬ್ಬ. ಬಟ್ ಇಲ್ಲಿ ನನಗೆ ಬಹಳ ಖುಷಿ ಆಗ್ತದೆ ಇದೆಲ್ಲ ನೋಡೋದಕ್ಕೆ. ನೀವು ಈ ಕಡೆ ನೋಡಿರ್ಲಿಲ್ಲ? ನೋಡಿಲ್ಲ. ಟಿವಿಲಿ, ಸಿನಿಮಾದಲ್ಲಿ, ಸೀರಿಯಲ್ ಅಲ್ಲಿ ನೋಡಿರೋದು. ಈ ಕಡೆ ಆಂಧ್ರ ಸೈಡ್ ಇನ್ನೂ ಚೆನ್ನಾಗಿರುತ್ತೆ. ನಿಮ್ ಕಡೆ ಹೇಳ್ತಾರೆ. ಆಮೇಲೆ ಈ ಸಲ ತುಂಬಾ ಚೆನ್ನಾಗಿರುತ್ತೆ ಇವ್ರಿಗೆ. ಯಾಕಂದ್ರೆ ಮದುವೆ ಬೇರೆ ಆಗಿದ್ದಾರೆ. ಇನ್ನು 9 ತಿಂಗಳು ಕಾಯಿರಿ ಮ್ಯಾಜಿಕ್ ಮ್ಯಾಜಿಕ್ ಮಾಡಿ ಅದು ಮ್ಯಾಜಿಕ್ ಆಗಬೇಕಿತ್ತ, ಮ್ಯಾಜಿಕ್ ಆಗ್ಬೇಕಲ್ಲ. ಏನೋ ಪ್ರಯತ್ನ ಪಟ್ಟಿದ್ದೀವಿ ನೋಡೋಣ. ಒಳ್ಳೇದಾಗ ಬಿಡಿ. ಪಿಕ್ಚರ್ ಸಕ್ಸಸ್ ಆಗುತ್ತೆ, ನಿಮ್ ಮ್ಯಾಜಿಕ್ ಸಕ್ಸಸ್ ಆಗುತ್ತೆ. ನಿಮ್ಮ ಅಪ್ಪನ ಅಪ್ಪ ಇವ್ರನ್ನ ಕೇಳಾಗಿಲ್ಲ. ಯಾಕಂದ್ರೆ ಇವ್ರೇನೆ ಹಿಂಗೆ ಇದೆ ತರ. ನಮ್ಮಲ್ಲಿ ಮೇನ್ ಏನಂದ್ರೆ ಈ ಸಂಜೆ ಕಿಚಾಯಿಸ್ತೀವಲ್ಲ, ಅದಕ್ಕೆ ಮುಂಚೆ ಈ ವರ್ಷ ಬೆಳೆದಿದ್ದು ಏನೇನ್ ಬೆಳೆದಿರ್ತಾರ ಅವರೆಕಾಳಾಗ್ಬೋದು, ತಗಣಿಕಾಳಾಗ್ಬೋದು, ಭತ್ತ, ರಾಗಿ ಎಲ್ಲ ಒಂಚೂರು ಗುಡ್ಡೆ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ಸಂಕ್ರಾಂತಮ್ಮನ ಪೂಜೆ ಅಂತ ಮಾಡ್ತೀವಿ. ಆ ಪೂಜೆ ಮಾಡುವಾಗ ಏನೋ ಒಂದು ಸಾರ್ಥಕ ಭಾವ. ಈ ವರ್ಷ ಬೆಳೆದಿದ್ದು ಭಗವಂತನಿಗೆ ಕೊಟ್ಟಿದ್ದು ಮುಂದಕ್ಕೂ ಈಗ ಯಾವತ್ತೂ ಬರಬರಿಸ್ದಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಪ್ಪ ಅಂತ ನಮ್ ಈ ಹಬ್ಬದ ಸ್ಪೆಷಾಲಿಟಿ ಅದು. ಸೊ ಅಲ್ಲಿಂದ ಎಲ್ಲಾರ ಮನೆಗೂ ಯಾವಾಗಲೂ ತುಂಬ್ದಂಗಿರ್ಲಿ ಅಂತ, ಖಾಲಿ ಆಗ್ಬಾರ್ದು ಅಂತ ಇರ್ಲಿ. ಈ ಸಂಕ್ರಾಂತಿ ಹಬ್ಬದಲ್ಲಿ ಹುಡುಗಿಯರ್ ಲೈನ್ ಹಾಕೋದು, ಅದು ಆ ತರದ್ದು ಏನಾದ್ರು ಅಂದ್ರೆ ಏನದು ಹೇಗೆ ಅದು ಅವ್ರನ್ನ ಕೂರ್ಸ್ಕೊಂಡು ಕುಟ್ಮೇಲೆ ಸ್ಕೇಲ್ ಹಿಡ್ಕೊಂಡು ಲೈನ್ ಹಾಕೋದು. ಅಲ್ಲ, ನಿಮ್ಮ ಇದು ವಯಸ್ಸಲ್ಲಿದ್ದಾಗ ಅಂದ್ರೆ ಈಗ ವಯಸ್ಸಾಗ್ಬಿಟ್ಟು ಅಂತಾರ, ಹೋಗ್ತಾರ. ಅಲ್ಲ ಮುಂಚಿನ ದಿನಗಳು ನಾನು SLC ವರ್ಗೂ ಇಲ್ಲೇ ಮಾಡಿದ್ದು. ಪಕ್ಕದಲ್ಲಿ ಸೆಂಟ್ ಕಾನ್ವೆಂಟ್ ಅಂತಿದೆ ಮದ್ದೂರಲ್ಲಿ, ಅಲ್ಲೇ ಮಾಡಿದ್ದು. ಅಲ್ಲಿ ಲವ್ ಸ್ಟೋರಿಗಳು ಜಾಸ್ತಿ ಇದೆ. ಈ ಹಬ್ಬ ಮುಗಿದೋಗ್ಬಿಡುತ್ತೆ ಹೇಳಕ್ ಶುರು ಮಾಡಿದ್ರೆ. ಒಂದು ಮಜವಾಗಿರೋದು ಬೇಡ ಅದೇನಂದ್ರೆ ವಿಷಯ ಹಳೇದಾಯ್ತು. ಇವಾಗ ಬರೀ ಖಾಲಿ ಪಲಾವ್, ಬರೀ ಪಿಕ್ಚರ್ ಮಾಡಿದ್ರೆ ಸಾಕಾಗಿದೆ. ಈಗಿಂದ ಹೇಳುವಂತ ಅದೇ ಯಾವ್ದಾರೊಂದು ಹೇಳಿ. ಈಗ ಯಾವ್ದಾರೊಂದು ಹೇಳ. ಅಲ್ಲ, ಈಗ ನಿಮ್ಮ ಮದುವೆ ಈಗ ಪಿಕ್ಚರ್ ಬಗ್ಗೆ ಅಲ್ಲ, ಪಿಕ್ಚರ್ ಆಮೇಲೆ ಮಾತಾಡ್ಕೊಳ್ಳಿ. ಜನಗಳಿಗೆ ಸಿನಿಮಾ ಹೆಂಗಿದ್ರೆ ನೋಡ್ತಾರೆ. ಈ ವೈಯಕ್ತಿಕ ವಿಷಯಗಳು ತಿಳ್ಕೊಬೇಕು. ಸ್ಪೆಷಲಿ ಭುವನಂ ಗಗನಂ ನೋಡಿದ್ರೆ ಇವ್ರು ಸಖತ್ತಾಗಿ ಚೆನ್ನಾಗಿ ಲವ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗುತ್ತೆ. ನೀವು ತುಂಬಾ ಅಂದ್ರೆ ಅದು ಕೆಲವೊಂದು ಪಾತ್ರ ಒಳಗ್ ಹೋಗೋದಿದೆಯಲ್ಲ, ಇದು ಆಲ್ರೆಡಿ ಒಳಗಿದ್ದಾರೆ ಅಂತ ಗೊತ್ತಾಗುತ್ತೆ. ಪರಕಾಯ ಪ್ರವೇಶ ಅಂದ್ರೆ ಮೋಸ್ಟ್ಲಿ ಪರಕಾಯ ಅಲ್ಲ, ಆಲ್ರೆಡಿ ಪ್ರವೇಶ ಆಗಿದ್ದಾರೆ. ಅಲ್ಲಲ್ಲ, ಸಿನಿಮಾ ಚೆನ್ನಾಗಿದೆ.
ಒಪ್ಕೋತೀವಿ. ಸಿನಿಮಾ ಹೇಗಿದ್ರು ನೋಡ್ತಾರೆ. ಈಗ ಆಗ್ಲೇ ಮಾತಾಡ್ತಾ ಇದ್ದಂಗೆ ಕೆಲವು ನೋಡಿ ಸ್ವಲ್ಪ ಕಲಿಬಹುದು. ನಾವು ಅನುಭವಿಸಿದ್ರೆ ಮಾತ್ರ ಸಕ್ಕದ ಕ್ಯಾರೆಕ್ಟರ್ ಅನುಭವ ಇಲ್ಲ, ಅನುಭವ ಇದೆ. ಇಲ್ಲಿ ಬೇಡ ಮಾತಾಡೋಣ. ಅವ್ರು ಲೇಡೀಸ್ ನೋಡು, ನಮ್ ಲವ್ ಬೆಲೆ ಇಲ್ಲ. ನಮಸ್ತೆ ಮೇಡಮ್, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅರ್ಥ ಆಗಿಲ್ಲ ಅವ್ರಿಗೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮ ಹೆಸರೇನು? ಪೊನ್ನು ಆಶ್. ಪೊನ್ನು ಯಾಶ್ ಅಂದ್ರೆ ಅಂದ್ರೆ ತುಳುವಲ್ಲಿ ಪೊಣ್ಣು ಅಂದ್ರೆ ಹುಡುಗಿ, ಮಲಯಾಳಂ ಅಲ್ಲಿ ಪೊಣ್ಣು ಅಂದ್ರೆ ಗೋಲ್ಡ್. ಓಹೋ, ಕನ್ನಡದಲ್ಲಿ ಪೊನ್ನು ಮೀನ್ಸ್ ಕನ್ನಡ ತುಳುವಲ್ಲಿ ಪೊಣ್ಣು ಅಂದ್ರೆ ಹುಡುಗಿ. ಎರಡು ಒಂದೇ. ಗೋಲ್ಡ್ ಹುಡುಗಿನೂ ಗೋಲ್ಡ್ ಹುಡುಗಿಯಾ? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಮಾತ್ರ. ಅನುಭವ ಆಕ್ಚುಲಿ ನಿನಗ್ ಜಾಸ್ತಿ ಇರೋದು ಅಲ್ವಾ? ಹೇಳಿ, ಸಿನಿಮಾ ಬಗ್ಗೆ ಏನ್ ಮಾತಾಡೋಣ? I'm so happy to part of this movie. ನಿಮ್ಮೆಲ್ಲರೂ ಅವರ ಮೂವಿ ಭುವನಂ ಗಗನಂ ವಾಚ್ ಮಾಡಿ ಸಪೋರ್ಟ್ ಮಾಡಿ. ನೀವು ಯಾರನ್ನಾದ್ರೂ ಪ್ರೀತಿ ಗೀತಿ ಮಾಡಿದೀರಾ? ಮಾಡಿದೆ. ಮಾಡಿದೆ. ಯಾರು? ಇಲ್ಲ. ಈಗ ಇಲ್ಲ. ಈಗ ಇಲ್ಲ. ಈಗ ಯಾರಾದ್ರೂ ಮಾಡ್ತೀರಾ? ಇಲ್ಲ. ಈ ತರ ಸೆಲೆಬ್ರೇಷನ್ ಎಲ್ಲ ನೋಡಿದ್ರಾ ನೀವು? ನೋಡಿದ್ದೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಡಿಫ್ರೆಂಟ್. ಕೇರಳಲ್ಲಿ ಡಿಫ್ರೆಂಟ್, ಇಲ್ಲಿ ಡಿಫ್ರೆಂಟ್. ಕೇರಳ ಚಾಟ ಅಂದ್ರೆ ಕೇರಳ ತಾನೆ? ಚೇಟ ಅಂದ್ರೆ ಅಣ್ಣ. ನಾನೇನಂತೆ? ಚಾಟಿ ಅಂತಲ್ಲ ಸಿನಿಮಾದಲ್ಲಿ ನಿಮ್ ಪಾತ್ರ ಹೇಗಿದೆ? ಎಷ್ಟು ಖುಷಿ ಆಗುತ್ತೆ ಈ ಸಿನಿಮಾ ಮಾಡಿದಕ್ಕೆ? ತುಂಬಾ ಖುಷಿ ಆಗುತ್ತೆ. ಮೈ ಸೆಕೆಂಡ್ ಕನ್ನಡ ಮೂವಿ, ಐ ಆಮ್ ವೇಟಿಂಗ್ ಫಾರ್. ಇವರು ಒಂದು ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ, ಅಷ್ಟೇ, ಒಂದೇ ವಾಕ್ಯ ಅಷ್ಟೇ. ನಾವು 3-4 ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ ಕೊಡ್ತಾರೆ. ಅಷ್ಟೇ. ಮಲಯಾಳಂ. ಓಕೆ, ಮಲಯಾಳಮಲ್ಲೇ ಹೇಳಿ ಸಿನಿಮಾ ಬಗ್ಗೆ. ಮಲಯಾಳಂ. ಭುವನಂ ಗಗನಂ ಮೂವಿ ಕಂಪ್ಲೀಟ್ಲಿ ಅದೊಂದು ಸ್ವಲ್ಪ ಇದು ಸ್ವಲ್ಪ ನಮ್ಮ ಮೂವಿ ಕಂಪ್ಲೀಟ್ಲಿ ಲವ್ ಅಂಡ್ ಟ್ರಾವೆಲ್ ಡಿಪೆಂಡ್ಸ್ ಆಗಿದೆ. ಸೊ വേറെന്താ പറയാ, ಮೂವಿல ಎಲ್ಲರೂ ரொம்ப ಸಪೋರ್ಟ್ ಮಾಡಿದೆ. ಆಮೇಲೆ ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ, ಬಹಳ ಖುಷಿ ಆಯ್ತು. ಕೇರಳ ಇಲ್ಲ, ಎಂದ ಗುರುವಾಯೂರಪ್ಪ ಕರೆಕ್ಟ್ ತಾನೆ, ಎಂಡೆ ಗುರುವಾಯೂರಪ್ಪ. ರಾಜ್ಯ ಅವರ ಹೇಳಿ, ಹೇಗಿದೆ ಸಂಭ್ರಮ ಸಂಕ್ರಾಂತಿ? ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ನಾನ್ ಮೈಸೂರು ಒಳಗಿರೋದ್ರಿಂದ ಮಂಡ್ಯ ಸ್ವಲ್ಪ ನನ್ಗೆ ಹತ್ರ. ಸೊ ತುಂಬಾ ಖುಷಿ ಆಗ್ತಿದೆ. ಒಂಥರ ಅಂದ್ರೆ ಡಿಫ್ರೆಂಟ್ ಆಗಿರೋ ವಾತಾವರಣ. ಅಂಡ್ ನನಗೆ ಈ ಹಳ್ಳಿ ವಾತಾವರಣ ತುಂಬಾ ಇಷ್ಟ. ಅಂಡ್ ಅಲ್ಲಿ ಕಲ್ಚರ್ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಬಹಳ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಭುವನಂ ಗಗನಂ ಸಿನಿಮಾ ತಂಡದಿಂದ. ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ಅಂದ್ರೆ ನಾರ್ಮಲ್ ಜನರಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಐ ಥಿಂಕ್ ಅವ್ರಿಗೆ ತುಂಬಾ ಒಳ್ಳೇದಾಗ್ಬೇಕು. ಬಿಕಾಸ್ ಪ್ರತಿಯೊಬ್ರು ತುಂಬಾ ಶ್ರಮ ಪಟ್ಟು ಎಷ್ಟೋ ವರ್ಷದಿಂದ ಮಾಡಿರೋ ಸಿನಿಮಾ. ಸೊ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಅಂಡ್ ಎಲ್ಲ ಆಕ್ಟರ್ಸ್ಗೂ ಒಳ್ಳೇದಾಗ್ಲಿ. ಐ ಥಿಂಕ್ ತುಂಬಾ ಕ್ಯಾಲಿಬರ್ ಇರೋ ಆಕ್ಟರ್ಸ್ ಪೃಥ್ವಿ ಸರ್ ಮತ್ತೆ ಪ್ರಮೋದ್ ಸರ್. ಐ ಥಿಂಕ್ ಅವ್ರಿಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ. ಸೊ ತುಂಬಾ ಚೆನ್ನಾಗಾಗ್ಲಿ ಭುವನಂ ಗಗನಂ ಅಂತ ವಿಶ್ ಮಾಡ್ತೀನಿ. ಅಂಡ್ ಆಡಿಯನ್ಸ್ ಹೊಸಬ್ರಿಗೆ ಹೊಸ ಸಿನಿಮಾಗಳನ್ನ ಬಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಬೇಕು. ಐ ಥಿಂಕ್ ಅವಾಗ್ಲೇ ಎಲ್ಲರಿಗೂ ಮುಂದೆ ಬರೋಕ್ ಸಾಧ್ಯ. ಸೊ ಆಲ್ ದಿ ವೆರಿ ಬೆಸ್ಟ್ ಭುವನಂ ಗಗನಂ. ನನ್ ಜೊತೆ ನಿಂತ್ಕೊಂಡು ಮಾತಾಡ್ತಾರೆ, ಅದಕ್ಕೆ ಏನ್ ಅನಿಸ್ತಾ ಇದೆ? ಮಂಜಣ್ಣ ನಂಗೆ ತುಂಬಾ ಖುಷಿ. ಮಂಜಣ್ಣ ಅನ್ನೋದೇ ಕಟ್ ಮಾಡಿ ಬಿಸಾಕಿ ಹೇಳ್ತೀನಿ. ಯಾಕೆ ನಿಮಗ್ ಬೇಜಾರು ಮಂಜಣ್ಣ ಅಂತ? ಇಲ್ಲ, ಏನ್ ಕಪ್ಪು ದಿನ ಏನಕ್ಕಂತ ಕೆಟ್ಟ ಪದ ಇಲ್ಲ, ಆರಾಮ್ಸೆ ಮಾತಾಡ್ತೀನಿ. ಮಂಜಣ್ಣ ಅಂದಾಗ ನಿಮ್ಗೆ ಖುಷಿ ಆಗ್ಬೇಕು. ನೀವು ಬಿಗ್ ಬಾಸ್ ಅಲ್ಲಿ ಹಿಂಗೆ ಆಡ್ತಾ ಇದೀರಿ ನೋಡಿ. ಅದು ಎಲ್ಲ ಮ್ಯಾಚಿಂಗ್ ಡ್ರೆಸ್ ಹಾಕ್ಬಿಟ್ಟಿದ್ರ ನೀವು. ರಾಸುಗಳಿಗೆ ಹಾಕಿರೋದು, ನಿಮ್ಗೆ ಹಾಕಿರೋದು ಹಬ್ಬದ ದಿನ ಅಂತ ಹೇಳ್ಬಿಟ್ಟು. ಹಬ್ಬದ ದಿನ ತುಂಬಾ ಲಕ್ಷಣವಾಗಿ ರೆಡಿ ಆಗಿ ಹಬ್ಬ ಮಾಡೋದೇ ಖುಷಿ. ಇಲ್ಲಿ ಪ್ರಮೋದ ನೋಡ್ದ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ರಾಶಿಗಳಿಗೂ ಅದೇ ಹಾಕವ್ರೆ, ಬಟ್ಟೆನೂ ಹಂಗೆ ಹಾಕ ಬಂದವ್ರೆ. ಹಬ್ಬದ ದಿನ ಮ್ಯಾಚಿಂಗ್ ಸಂಕ್ರಾಂತಿ ಹಬ್ಬ ಜೋರಾಗಿ ಮಾಡ್ತಾ ಇದಾರಂತೆ. ಹೇಗಿದಾರ ನಮ್ಮ ಹೀರೋ? ಇಲ್ಲ, ಹಬ್ಬದ ದಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಎಲ್ರು ಬರ್ಬೇಕಿತ್ತು, ಬಿಸಿ ಇದಾರೆ ಅವ್ರು ಪಾಪ ಬೇರೆ ಕೆಲ್ಸಗಳಲ್ಲಿ. ಹಂಗಾಗಿ ನೋಡೋರ್ಗೆ, ನಿನ್ಗೆ ಕಲರ್ಫುಲ್ ಆಗಿರ್ಲಿ ಅಂತ.